ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸಿಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸಲ್ಲಿ ನಿಮಗೆಲ್ಲ PDF ಸಿಗುತ್ತೆ. ಈ ಆರ್ಟಿಕಲ್ ತಗೊಂಡಿರುವಂಥದ್ದು ದ ಹಿಂದೂ 1 ಏಪ್ರಿಲ್ 2022. ಇದನ್ನು ಟಿಟ್ ಬಿಟ್ಸ್ ಕ್ಯಾಟಗರಿಗೆ ಹಾಕಿದ್ದೀನಿ, ಯಾಕಂದರೆ ತುಂಬ ದೊಡ್ಡ ಕ್ವಶನ್ ಇದರಿಂದ ಬರಲ್ಲ, ಬಂದರೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾತ್ರ ಬರ್ಬೋದು. ಈ ಟಾಪಿಕ್ಕು ಕೋಟಾ ಬಗ್ಗೆ ಏನು ಹೇಳ್ತಿದೆ ಅಂದರೆ, ಸುಪ್ರೀಂ ಕೋರ್ಟ್ ಸ್ಟ್ರೈಕ್ಸ್ ಡೌನ್ ತಮಿಳ್ನಾಡು 1 year ಕೋಟಾ. ಸೊ ಏನು ಪ್ರಶ್ನೆ ಇದರಲ್ಲಿ ನಮಗೆ ಬರ್ಬೋದು ಅಂತಂದರೆ, ತಮಿಳ್ನಾಡಲ್ಲಿ 1 year ಅಂತಂದ್ಬಿಟ್ಟು ಒಂದು ಕ್ಯಾಟಗರಿ ಇದೆ. ಸೊ ಆ ಕ್ಯಾಟಗರಿಗೆ ಇಂಟರ್ನಲ್ ರಿಸರ್ವೇಷನ್ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಏನಿದೆ ಅದರೊಳಗಡೆ ಇಂಟರ್ನಲ್ ರಿಸರ್ವೇಷನ್ನು 10% ಅವ್ರಿಗೆ ಕೊಡಬೇಕು ಅಂತ. ಅಂದರೆ ಟೋಟಲ್ ರಿಸರ್ವೇಷನ್ ಅದು ಎಷ್ಟೋ ಅರೌಂಡ್ 18 to 20% ಇರಬೇಕು. ಅದರಲ್ಲಿ 10% ಇವ್ರಿಗೆ ಕೊಡಬೇಕು, 1 year ಅನ್ನೋ ಒಂದು ಕಮ್ಯುನಿಟಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ತಮಿಳ್ನಾಡು ಒಂದು ಆ್ಯಕ್ಟನ್ನು ಕ್ರಿಯೇಟ್ ಮಾಡಿತ್ತು. ಸುಪ್ರೀಂ ಕೋರ್ಟು ಇಲ್ಲ, ಇದರಲ್ಲಿ ಭಾಗಶಃ ಪೂರ್ತಿ ಈ ಒಂದು ಕೋಟಾಗೆ, ಈ ಒಂದು ಕಮ್ಯುನಿಟಿಗೆ ಕೊಟ್ಟರೆ ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ಲಾ ಆಫ್ ಈಕ್ವಾಲಿಟಿನ ಇದು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳ್ತು. ಪ್ರಶ್ನೆ ಏನು ಬರ್ಬೋದು, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ನಿಮಗೆ ಅಥವಾ MCQ ಪಾಯಿಂಟ್ ಆಫ್ ವ್ಯೂವಿಂದ ಒಂದು 4-5 ಕಮ್ಯುನಿಟಿ ಕೊಟ್ಬಿಟ್ಟು ಯಾವ್ಯಾವ ಸ್ಟೇಟಿಗೆ ಸಂಬಂಧಪಟ್ಟಿದ್ದು ಅಂತ ಬರ್ಬೋದು. ಅಂಥದ್ರಲ್ಲಿ 1 year ಅಂತಂದ್ಬಿಟ್ಟು ಕೊಟ್ಟರು ಅಂತಂದರೆ 1 year ಬಿಲಾಂಗ್ಸ್ ಟು ತಮಿಳ್ನಾಡು ಅಷ್ಟೇ. ಇದು ಆರ್ಟಿಕಲ್ ಇರೋದು. ಈ ಆರ್ಟಿಕಲ್ ತೊಗೊಂಡಿರುವಂಥದ್ದು ದ ಹಿಂದೂ 1 ಏಪ್ರಿಲ್ 2022. ಇದನ್ನು ಕೂಡ ಟಿಟ್ ಬಿಟ್ಸ್ ಕ್ಯಾಟಗರಿ ಹಾಕಿದ್ದೀನಿ. ಈ ವೆಹಿಕಲ್ಸ್ ಅಥವಾ ಪೊಲ್ಯೂಷನ್ ಕ್ಯಾಟಗರಿ ಅಂಡರ್ ನಾವು ಇದನ್ನು ಹಾಕೊಬೋದು. ಇದರಿಂದ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೂ ನಮಗೇನು ಬರಲ್ಲ. ಮೇನ್ಸಲ್ಲಿ ಆನ್ಸರ್ ಬರೀಬೇಕಾದ್ರೆ ಕೆಲವು ಕೇಸ್ ಸ್ಟಡಿಗೆ ಎಕ್ಸಾಂಪಲ್ ಆಗಿ ನಾವು ಇದು ತೊಗೊಬೋದು. ಏನು ಹೆಡ್ಡಿಂಗ್ ಏನಿದೆ, ಇ ಆಟೋಸ್ ಮಾರ್ಕ್ ದೇರ್ ಡೆಬಿಟ್ ಆನ್ ಡೆಲ್ಲಿ ರೋಡ್ಸ್. ಸೊ ಹಾಗಾಗಿ ಆಟೋಸ್ ಏನು ಮಾಡಿದ್ದಾರೆ, ಇದನ್ನು ಇ ರಿಕ್ಷಾ, ದಟ್ ಈಸ್ ಎಲೆಕ್ಟ್ರಿಕ್ ರಿಕ್ಷಾಗಳನ್ನು, ಆಟೋ ರಿಕ್ಷಾಗಳನ್ನು ಡೆಲ್ಲಿ ರೋಡ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಸಾಬ್. ಯಾಕೆ? ಬಿಕಾಸ್ ಡೆಲ್ಲಿನಲ್ಲಿರುವಂಥ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಎಷ್ಟು ಹರಸಾಹಸ ನಡೆಸಿದೆ ನಮಗೆ ಗೊತ್ತಿದೆ. ಆಡ್ ಈವನ್ ರೂಲ್ ಇರ್ಬೋದು, ಅಥವಾ ಡೆಲ್ಲಿಗೆ ಆ ಸ್ಮಾಗ್ ಕಂಟ್ರೋಲ್ ಇರ್ಬೋದು, ಟವರ್ಸ್ಗಳಿರ್ಬೋದು, ಈ ಥರದ್ದು ಎಷ್ಟೊಂದು ಟ್ರೈ ಮಾಡ್ತಿದ್ದಾರೆ. ಅದರಲ್ಲಿ ಆ ಟ್ರೈಯಲ್ಲಿ ಇದು ಹೊಸದು ಒಂದು. ಇದನ್ನು ನಾವು ಪೊಲ್ಯೂಷನ್ ಅಥವಾ ಈ ವೆಹಿಕಲ್ಸ್ ಅಂತ ಕಡೆ ನಾವು ಇದು ಎಕ್ಸಾಂಪಲ್ ಆಗಿ ಮೇನ್ಸಿಗೆ ಬಳಸೋದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಮೇನ್ಲಿ ಡೆಲ್ಲಿನಲ್ಲಿ ಪೊಲ್ಯೂಷನ್ ಯಾಕಿದೆ, ಒಂದು ಹೈಯೆಸ್ಟ್ ನಂಬರ್ ಆಫ್ ವೆಹಿಕಲ್ಸ್, ನಾವು ಅದನ್ನು ಹೇಳ್ಬೋದು. ದೆನ್ ಅದಾದಮೇಲೆ ಇಟ್ ಈಸ್ ಅವೇ ಫ್ರಮ್ ದ ಸಿ, ಸೊ ಕಾಂಟಿನೆಂಟಲ್ ಲ್ಯಾಂಡ್, ಹೈ ಏರಿಯಾ. ಸೊ ಆ ಕಾರಣದಿಂದ ಅದು ಕೂಡ ಒನ್ ಆಫ್ ದಿ ರೀಸನ್ನು. ದೆನ್ ಅದಾದಮೇಲೆ ಒನ್ ಆಫ್ ದಿ ಅದರ್ ಮೇನ್ ರೀಸನ್ ಇಸ್ ಸ್ಟಬಲ್ ಬರ್ನಿಂಗ್ ಅಂತಂದರೆ, ಈಗ ಹಳೆಯ ಕ್ರಾಪ್ ಎಲ್ಲ ತೆಗೆದ ಮೇಲೆ ಅದು ಸ್ವಲ್ಪ ಅದು ತುಣುಕುಗಳು ಉಳ್ಕೊಂಡಿರುತ್ತಲ್ಲ, ಅಂಥದನ್ನು ಮ್ಯಾನ್ಯುಯಲಿ ಲೇಬರ್ನ ಕರೆಸ್ಬಿಟ್ಟು ಮ್ಯಾನ್ಯುಯಲ್ ಆಗಿ ಕೈಯಿಂದ ಅದನ್ನು ಕಿತ್ತಿಸ್ಬೇಕು. ಬಟ್ ಆದರೆ ಅದು ತುಂಬ ಕಾಸ್ಟ್ಲಿ ವರ್ಕು, ಆಮೇಲೆ ಲೇಬರ್ಗಳು ಸಿಗೋದು ಇಲ್ಲ. ಆ ಕಾರಣದಿಂದ ಇವ್ರು ಏನು ಮಾಡಿಬಿಡ್ತಾರೆ, ಬೆಂಕಿ ಹಚ್ಬಿಡ್ತಾರೆ. ಎಲ್ಲಿ? ಪಂಜಾಬು ಹರಿಯಾಣ ಏರಿಯಾದಲ್ಲಿ ಅವರು ಕ್ರಾಪ್ ಆದಮೇಲೆ ಆ ಥರ ಬೆಂಕಿ ಹಚ್ತಾರೆ. ಹಚ್ಚಿದಾಗ ಈ ಪೊಲ್ಯೂಷನ್ ಏನಿರುತ್ತಲ್ಲ, ಈ ಪೊಲ್ಯೂಷನ್ನು ಈ ಕಡೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್, ಆ ಗಾಳಿ ಜೊತೆ ಈ ಪೊಲ್ಯೂಷನ್ ಆಗಿರುವಂಥದ್ದು ಇದೆಲ್ಲ ಡೆಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಸೇರ್ಕೊಳುತ್ತೆ. ಡೆಲ್ಲಿಗೆ ಬಂದಿರುವಂಥ ಈ ಒಂದು ಪೊಲ್ಯೂಷನ್ನು ಅಥವಾ ಅಲ್ಲಿ ಡೆಲ್ಲಿನಲ್ಲಿ ವಿಂಟರಲ್ಲಿ ಇರುವಂಥ ಫಾಗು, ಇದಕ್ಕೆಲ್ಲ ಸೇರ್ಕೊಂಡ್ಬಿಟ್ಟು ಸ್ಮಾಗ್ ಆಗಿಬಿಡುತ್ತೆ. ಫಾಗ್ ಪ್ಲಸ್ ಸ್ಮೋಕು ಈಸ್ ಈಕ್ವಲ್ ಟು ಸ್ಮಾಗ್. ಸೊ ಇವೆಲ್ಲ ಸೇರಿಕೊಂಡು ಡೆಲ್ಲಿನಲ್ಲಿ ವಿಪರೀತ ಪೊಲ್ಯೂಷನ್ನು, ದೆನ್ ಪೊಲ್ಯೂಷನಿಂದ ಹೆಲ್ತ್ ಎಫೆಕ್ಟ್ಸ್, ಹೆಲ್ತ್ ಹಜಾರ್ಡ್ಸು ಇವೆಲ್ಲ ಆಗ್ತಿದೆ. ಹಾಗಾಗಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಇದು ಒನ್ ಆಫ್ ದಿ ಬೆಸ್ಟ್ ಪ್ರಯತ್ನ ನಾವು ಹೇಳ್ಬೋದು. ಆಟೋಸ್ ಎಲ್ಲದನ್ನು ಏನು ಮಾಡ್ತಿದ್ದಾರೆ, ಈ ಆಟೋಸನ್ನು ಮಾಡ್ತಿದ್ದಾರೆ. ಇಲ್ಲಿ ಈ ಆರ್ಟಿಕಲ್ ಅಷ್ಟು ನಿಮಗೆ ವಿಚಾರ ಗೊತ್ತಿದ್ದರೆ ಸಾಕು. ಈ ಆರ್ಟಿಕಲ್ಲು ಬಂದು ದ ಹಿಂದೂ ನ್ಯೂಸ್ ಪೇಪರ್ 1 ಏಪ್ರಿಲ್ 2022, ಎಕಾಲಜಿ. ಇದರಲ್ಲಿ ಡಾಲ್ಫಿನ್, ಇದರ ಅಂಡರು ಈ ಆರ್ಟಿಕಲ್ನ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ಈ ಆರ್ಟಿಕಲ್ ಹೆಡ್ಡಿಂಗ್ ಇದೆ, ಡಿಪ್ ಇನ್ ಚಿಲಕಾ ಲೇಕ್ಸ್ ಡಾಲ್ಫಿನ್ ಪಾಪ್ಯುಲೇಷನ್. ಫಸ್ಟ್ ಆಫ್ ಆಲ್, ಚಿಲಕಾ ಲೇಕಲ್ಲಿ ಡಾಲ್ಫಿನ್ಸ್ ಇದೆಯಾ? ಡಾಲ್ಫಿನ್ಸ್ ಅಂದರೆ ಏನು? ಡಾಲ್ಫಿನ್ಸ್ ಹಂಗಾರೆ ಇಲ್ಲಿ ನಮ್ಮ ದಾವಣಗೆರೆ ಕುಂದವಾಡ ಕೆರೆನಲ್ಲೂ ಡಾಲ್ಫಿನ್ಸ್ ಇದೆಯಾ? ಎಲ್ಲೆಲ್ಲಿ ಇರುತ್ತೆ? ಎಷ್ಟು ಥರ ಸ್ಪೀಸೀಸ್ ಇದ್ದಾವೆ? ಅದ್ರ ಬಗ್ಗೆ ತಿಳ್ಕೊಂಡು ಚಿಲಕಾ ಲೇಕಲ್ಲಿ ಯಾವ ಥರ ಡಾಲ್ಫಿನ್ ಇದ್ದಾವೆ, ದೆನ್ ಆ ಡಾಲ್ಫಿನಿನ ಪಾಪ್ಯುಲೇಷನ್ನು ಯಾಕೆ ಕಮ್ಮಿ ಆಗಿದೆ ಏನು ಅಂತ ಈ ಆರ್ಟಿಕಲಿಗೆ ನಾವು ಬರೋಣ. ಇದಕ್ಕಿಂತ ಮುಂಚೆ ನಿಮಗೆ ಸಂಕ್ಷಿಪ್ತವಾಗಿ ಕೆಲವು ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಈಗ ಅದ್ರ ಬಗ್ಗೆ ನಾವು ನೋಡೋದಾದರೆ, ಫಸ್ಟ್ ಆಫ್ ಆಲ್ ನಾವು ಏನು ಡಾಲ್ಫಿನ್ ಅಂತ ಹೇಳ್ತಿದ್ದೀವಿ, ಈ ಡಾಲ್ಫಿನ್ ಇದು ಟೂತ್ಡ್ ಮರೈನ್ ಮಮಲ್
ಓಕೆ, ಇದು ಮೆಮಲ್. ಇದಕ್ಕೆ ಟೂತ್ ಇದೆ. ಇದು ಮೆರೈನ್ ಅಥವಾ ಸಮುದ್ರದಲ್ಲಿರುತ್ತೆ, ಕೆಲವು ಫ್ರೆಶ್ ವಾಟರ್ಲ್ಲೂ ಇರುತ್ತೆ. ಇದು ಮೆಮಲ್. ಮೆಮಲ್ ಅಂದರೆ ಏನು? ನಾವು ಆ್ಯಕ್ಚುಲಿ ಎವಲ್ಯೂಷನ್ ಆಫ್ ಸ್ಪೀಸೀಸಲ್ಲಿ ನಾವು ಅದನ್ನು ನೋಡಿದ್ದೀವಿ. ಎವಲ್ಯೂಷನ್ ಆಫ್ ಸ್ಪೀಸೀಸ್ ನೋಡಬೇಕಾದ್ರೆ ನಾವು ಅದರಲ್ಲಿ ಪೀಸೀಸ್ ಇರ್ಬೋದು, ರೆಪ್ಟೈಲ್ಸ್ ಇರ್ಬೋದು, ಆ್ಯಂಪಿಬಿಯಾ ಇರ್ಬೋದು, ಏವ್ಸ್ ಇರ್ಬೋದು, ಮಮಲಿಯಾ ಇರ್ಬೋದು. ಆ ಥರ ಯಾವ್ಯಾವ ಆ್ಯನಿಮಲ್ಸ್ ಮಮಲಿಯಾ ಇದೆಯಲ್ಲ, ಇವು ಯಾವೂ ಕೂಡ ನೀರು ಒಳಗಡೆ ಡಿಸಾಲ್ವ್ಡ್ ಆಕ್ಸಿಜನನ್ನು ತೊಗೊಳೋದಕ್ಕಾಗಲ್ಲ. ಆ ಕಾರಣದಿಂದನೇ ನೀರಲ್ಲಿ ಇರುವಂತಹ ಕರಗಿದ ಆಕ್ಸಿಜನನ್ನು ಇದು ತೊಗೊಳೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಡಾಲ್ಫಿನ್ನು ಏರಲ್ಲಿರುವಂಥ ಆಕ್ಸಿಜನ್ ತೊಗೊಳೋದಕ್ಕೆ ಅವಾಗವಾಗ ಇದು ನೀರಿಂದ ಹೊರಗಡೆ ಬಂದು ಹಾರುತ್ತೆ. ನೀರಿಂದ ಹೊರಗಡೆ ಸ್ಟೈಲಿಗೆ ಬಂದು ಹಾರಲ್ಲ. ಇದಕ್ಕೆ ಆಕ್ಸಿಜನ್ ಬೇಕಲ್ಲ, ಅದಕ್ಕೋಸ್ಕರ ಬಂದು ಹಾರುತ್ತೆ. ಆ ಥರ ಇದು ಬಂದು ಹಾರಿ ಇದರಿಂದ ನೋಡಿ ಇಲ್ಲಿದೆ ಅದಕ್ಕೆ ಹೋಲ್. ಸೊ ಇಲ್ಲಿ ಅದು ಏನು ಮಾಡುತ್ತೆ? ಆಕ್ಸಿಜನ್ ತೊಗೊಳುತ್ತೆ. ಇದು ಈ ಆಕ್ಸಿಜನ್ ತೊಗೊಬೇಕಾದ್ರೆ ಇದೊಂದು ಸೌಂಡ್ ಮಾಡುತ್ತೆ, ಉಸ್ ಉಸ್ ಅಂತ ಸೌಂಡ್ ಮಾಡುತ್ತೆ. ಸೊ ಆ ಕಾರಣದಿಂದ ಗ್ಯಾಂಜಸ್ ಡಾಲ್ಫಿನ್ ಅಥವಾ ಗಂಗಾ ರಿವರಲ್ಲಿ ಇರುವಂಥ ಡಾಲ್ಫಿನನ್ನು ಸೂಸು ಅಂತ ಕೂಡ ಇದನ್ನು ಕರೀತಾರೆ. ಇರಲಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಮಗೆ ಇದರಲ್ಲಿ ಏನು ಪಾಯಿಂಟ್ ಗೊತ್ತಾಯಿತು? ಮೇಯ್ನಾಗಿ ಇದು ಮೆಮಲ್, ಇದಕ್ಕೆ ಟೂತ್ ಇದೆ. ದೆನ್ ಇದಕ್ಕೆ ಕಣ್ಣಿದೆ, ಐ ಇದೆ, ಆದರೂ ಕೂಡ ವಿಷನ್ ಕಮ್ಮಿ. ಇದಕ್ಕೆ ನಾನು ಐ ಮತ್ತು ವಿಷನ್ಗೆ ಡಿಫ್ರೆನ್ಸ್ ಹೇಳ್ತಿದ್ದೀನಿ. ಕಣ್ಣು ಇದೆ, ಆದರೆ ದೃಷ್ಟಿ ಇದಕ್ಕೆ ಕಮ್ಮಿ ಇರೋದ್ರಿಂದ ಇದೇನು ಮಾಡುತ್ತೆ? ಕೆಲವು ಬಾರಿ ಎಕೋಲೊಕೇಶನ್ ಅಂದರೆ ಈ ಬಾವುಲಿ, ಬ್ಯಾಟು ಇವೆಲ್ಲವೂ ಟಕ್ ಟಕ್ ಅಂತ ಸೌಂಡ್ ಮಾಡಿಬಿಟ್ಟು ಆ ಸೌಂಡಿನ ವಾಪಸ್ ಇದು ಬರಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಇದೆ ಸೌಂಡು, ಇಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಕಂಡಿತ್ತಲ್ಲ, ಆ ಎಕೋಲೊಕೇಶನನ್ನು ಕೂಡ ಈ ಡಾಲ್ಫಿನ್ಗಳು ಯೂಸ್ ಮಾಡ್ತವೆ. ದೆನ್ ಅದಾದ್ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ನೋಡ್ರಿ ಡಾಲ್ಫಿನಿಂದು. ಇದು ಒಂದು ಕಣ್ಣನ್ನ ಓಪನ್ ಹಿಡ್ಕೊಂಡು ಮಲಗುತ್ತಂತೆ. ಅಂದರೆ ಬರೀ ಒಂದು ಕಣ್ಣಷ್ಟೇ ಓಪನ್ ಹಿಡ್ಕೊಂಡು ಮಲ್ಗುವಂಥದ್ದಲ್ಲ. ಇದನ್ನು ಏನಂತ ಕರಿತೀವಿ ನಾವು? ಸೆಮಿ ಹೆಮಿಸ್ಪಿಯರಿಕ್ ಸ್ಲೀಪರ್ಸ್ ಅಂತ ಕರಿತೀವಿ ಡಾಲ್ಫಿನ್ಸನ್ನ. ಅಂದರೆ ಇದರ ಮಲ್ಕೊಂಡಾಗ ಕೇವಲ ಅರ್ಧ ಬ್ರೈನ್ ಮಾತ್ರ ಇದು ಮಲ್ಕೊಂಡಿರುತ್ತೆ, ಇನ್ನು ಮಿಕ್ಕಿದ ಅರ್ಧ ಬ್ರೈನು ಇದು ಎದ್ದಿರುತ್ತೆ. ಸೊ ಆ ಕಾರಣದಿಂದ ಸೆಮಿ ಹೆಮಿಸ್ಪಿಯರಿಕ್ ಸ್ಲೀಪರ್ ಅಂತ ಹೇಳ್ತೀವಿ. ಈ ಥರ ಡಾಲ್ಫಿನ್ಸ್ ಎಷ್ಟಿದಾವೆ ವರ್ಲ್ಡಲ್ಲಿ ಅಂತ ನಾವು ನೋಡೋದಾದರೆ ತುಂಬ ಡಾಲ್ಫಿನ್ಸ್ ಇದ್ದಾವೆ. ಒಂದು 36 ಸ್ಪೀಸೀಸ್ ಇದ್ದಾವೆ. ಫ್ರೆಶ್ ವಾಟರ್ ಇರ್ಬೋದು, ಬ್ರ್ಯಾಕಿಶ್ ಇರ್ಬೋದು, ಮೆರೈನ್ ಇರ್ಬೋದು. ಫ್ರೆಶ್ ವಾಟರ್ ಅಂತಂದರೆ ಯಾವುದು 35.5 ಪಾರ್ಟ್ಸ್ ಪರ್ PPT ಪರ್ 1000 ಸಾಲ್ಟ್ ವಾಟರ್ ಅಷ್ಟು ಕಮ್ಮಿ ಇರುತ್ತೋ ಅದನ್ನು ನಾವು ಫ್ರೆಶ್ ಅಂತ ಹೇಳ್ತೀವಿ. 24.7 ಇಂದ 35.5 PPT ಇತ್ತು ಅಂತಂದರೆ ಅದನ್ನು ನಾವು ಬ್ರ್ಯಾಕಿಶ್ ಅಂತ ಕರಿತೀವಿ. 24.7ಕಿಂತ ಕಮ್ಮಿ ಇತ್ತು ಅಂದರೆ ಫ್ರೆಶ್ ವಾಟರು. ಸೊ ಹಾಗಾಗಿ ನೀವು 24.7 PPTಗಿಂತ ಸಾಲ್ಟ್ PPTಗಿಂತ ಕಮ್ಮಿ ಇತ್ತು ಅಂತಂದರೆ ಫ್ರೆಶ್ ವಾಟರು. 24.7ಇಂದ 35.5ವರೆಗೂ ಇತ್ತು ಅಂದರೆ ಬ್ರ್ಯಾಕಿಶ್ ವಾಟರ್ ಅಂತ ಕರಿತೀವಿ. 35.5 ಮೇಲ್ಪಟ್ಟಿದ್ದನ್ನು ನಾವು ಸಾಲ್ಟ್ ವಾಟರ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ಮೂರು ಕಡೆ ಈ ಡಾಲ್ಫಿನ್ಗಳು ಸಿಗುತ್ತೆ. ಅಂಥದ್ರಲ್ಲಿ ಫ್ರೆಶ್ ವಾಟರ್ ಡಾಲ್ಫಿನ್ ಈ ವರ್ಲ್ಡಲ್ಲಿ 4 ಫ್ರೆಶ್ ವಾಟರ್ ದಟ್ ಈಸ್ ರಿವರ್ ಡಾಲ್ಫಿನ್ಗಳು 4 ಇದ್ದಾವೆ ಈ ವರ್ಲ್ಡಲ್ಲಿ. ಯಾವುದು ಅಂದರೆ ಅಮೆಝಾನ್ ರಿವರ್ ಡಾಲ್ಫಿನ್ನು, ಅದನ್ನು ಬೋಟೋ ಅಂತ ಕರೀತಾರೆ. ಇಂಡಸ್ ರಿವರ್ ಡಾಲ್ಫಿನ್ನು, ದೆನ್ ಗಂಗಾ ರಿವರ್ ಡಾಲ್ಫಿನ್ನು, ದೆನ್ ಯಾಂಗ್ಸೆ ರಿವರ್ ಡಾಲ್ಫಿನ್ನು, ಇದನ್ನು ಬೈಜಿ ಅಂತ ಕೂಡ ಕರೀತಾರೆ. ಇದು ಆ್ಯಕ್ಚುಲಿ ಇವಾಗ ಎಕ್ಸ್ಟಿಂಟ್ ಆಗೋ ಇದು ಅಳಿವಿನ ಒಂದು ಅಂಚಿನಲ್ಲಿ ಇರುವಂಥದ್ದು. ದೆನ್ ಅಮೆಝಾನ್ ರಿವರ್, ಇಂಡಸ್, ಗ್ಯಾಂಜಸ್. ನಮ್ಮ ಭಾರತಕ್ಕೆ ಅಥವಾ ನಮ್ಮ ಎಕ್ಸಾಮ್ಸ್ಗೆ ಕನ್ಸರ್ನ್ ಇರುವಂಥದ್ದು ಇಂಡಸ್ ರಿವರ್ ಡಾಲ್ಫಿನ್ನು ಮತ್ತು ಗಂಗಾ ರಿವರ್ ಡಾಲ್ಫಿನ್ನು. ಇದೆರಡರ ಬಗ್ಗೆ ವ್ಯತ್ಯಾಸ ನೋಡೋದಾದರೆ ಇಂಡಸ್ ರಿವರ್ ಡಾಲ್ಫಿನನ್ನು ಬುಲ್ಲನ್ ಅಂತ ಕರೀತಾರೆ, ಗಂಗಾ ರಿವರ್ ಡಾಲ್ಫಿನನ್ನು ಸೂಸು ಅಂತ ಕರೀತಾರೆ. ನಾವು ಅಲ್ಲೇ ಹೇಳಿದೆ ಯಾಕೆ ಅಂತ. ಇದಕ್ಕೆ ಸೈಂಟಿಫಿಕ್ ನೇಮು ಪ್ಲಾಟನಿಸ್ಟಾ ಗಂಗ್ಯಾಟಿಕಾ ಅಂತಿದ್ರೆ ಇದರದ್ದು ಪ್ಲಾಟನಿಸ್ಟಾ ಗಂಗ್ಯಾಟಿಕಾ. 2 ಸತಿ ಗಂಗ್ಯಾಟಿಕಾ ಅಂತ ಬಂತು ಅಂತಂದರೆ ಇದು ಗಂಗಾದು, ಒಂದೇ ಸತಿ ಗಂಗ್ಯಾಟಿಕಾ ಅಂತ ಬಂತು ಅಂತಂದರೆ ಇದು ಇಂಡಸ್ಸಿಂದು. ಮತ್ತೆ ಇಲ್ಲಿ ಗಂಗ್ಯಾಟಿಕಾ ಇದೆ ಅಂತ ಮತ್ತೆ ಗಂಗಾ ಅನ್ಕೊಂಬೇಡ್ರಿ. ಇದು ಮೇನ್ಲಿ ಇಂಡಸ್ ರಿವರಲ್ಲಿ ಪಾಕಿಸ್ತಾನಲ್ಲಿ ಇರುವಂಥದ್ದು. ಇದು ಗ್ಯಾಂಜಸ್ ರಿವರ್ ಅಂದರೆ ನೇಪಾಳ, ಬಾಂಗ್ಲಾದೇಶ್ ಎಲ್ಲ. ಎರಡೂ ಡಾಲ್ಫಿನ್ಗಳು ಎಂಡೇಂಜರ್ಡ್. ನಾವು IUCN ರೆಡ್ ಲಿಸ್ಟ್ ನೋಡ್ತೀವಲ್ಲ, ಅದರಲ್ಲಿ 2 ಎಂಡೇಂಜರ್ಡ್. ಇಂಡಸ್ ರಿವರ್ ಡಾಲ್ಫಿನ್ ಇದೆಯಲ್ಲ ಇದು ಪಾಕಿಸ್ತಾನ ನ್ಯಾಷನಲ್ ಮಮಲ್. ಗಂಗಾ ರಿವರ್ ಡಾಲ್ಫಿನ್ ಇದೆಯಲ್ಲ ಇದು ನಮ್ಮದು ನ್ಯಾಷನಲ್ ಅಕ್ವೆಟಿಕ್ ಅನಿಮಲ್. ಆ ಕಾರಣದಿಂದ ಇದು ಯಾವುದು ಏನು ಅಂತ ವ್ಯತ್ಯಾಸ ಗೊತ್ತಿರಲಿ. ದೆನ್ ಗಂಗಾ ರಿವರ್ ಡಾಲ್ಫಿನ್ ಕನ್ಸರ್ವೇಷನಿಗೋಸ್ಕರ ವಿಕ್ರಮಶೀಲಾ ಗಂಗಾ ಡಾಲ್ಫಿನ್ ಸ್ಯಾಂಕ್ಚುರಿ ಬಿಹಾರ್ನಲ್ಲಿ ಇದಿದೆ. ದಿಸ್ ಇಸ್ ದ ಓನ್ಲಿ ಪ್ರೊಟೆಕ್ಟೆಡ್ ಏರಿಯಾ. ಏಷ್ಯಾದಲ್ಲೇ ಗಂಗಾ ರಿವರ್ ಡಾಲ್ಫಿನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಓನ್ಲಿ ಪ್ರೊಟೆಕ್ಟೆಡ್ ಏರಿಯಾ ನಮಗಿರುವಂಥದ್ದು ವಿಕ್ರಮಶೀಲಾ ಗ್ಯಾಂಜಸ್ ಡಾಲ್ಫಿನ್ ಸ್ಯಾಂಕ್ಚುರಿ ಬಿಹಾರ್ನಲ್ಲಿ. ಇದು ಎರಡೂ ಬಿಟ್ಬಿಟ್ಟು ದೆರ್ ಈಸ್ ಆಲ್ಸೋ ಒನ್ ಮೋರ್ ಟೈಪ್ ಆಫ್ ಡಾಲ್ಫಿನ್ ಇನ್ ಇಂಡಿಯಾ. ಆ ಡಾಲ್ಫಿನ್ ಎಲ್ಲಿ ಅಂತಂದರೆ ಚಿಲಕ ಲೇಕ್ ಇದೆಯಲ್ಲ ಇಂಡಿಯಾದಲ್ಲಿ, ಒಡಿಸ್ಸಾದಲ್ಲಿರುವಂತಹ ಚಿಲಕ ಲೇಕು. ಆ ಚಿಲಕ ಲೇಕಲ್ಲಿ ಒಂದು ಡಾಲ್ಫಿನ್ ಇದೆ, ಅದನ್ನು ನಾವು ಇರ್ರೇವಾಡಿ ಡಾಲ್ಫಿನ್ ಅಂತ ಕರಿತೀವಿ. ಇರ್ರೇವಾಡಿ ಡಾಲ್ಫಿನ್ ಅಂತ ಯಾಕೆ ಕರಿತೀವಿ ಅಂದರೆ ಮೇನ್ಲಿ ಈ ಡಾಲ್ಫಿನ್ ಇರೋದು ಇರ್ರೇವಾಡಿ ರಿವರಲ್ಲಿ.
ಇರೇವಾಡಿ ರಿವರ್ ಎಲ್ಲಿ ಬರುತ್ತೆ? ಮಯನ್ಮಾರು. ಅದ್ರ ಜೊತೆಗೆ ಮಹಾಕಾಮ್ ರಿವರ್ ಅಂತ ಅಂದ್ಬಿಟ್ಟು ಇಂಡೋನೇಷ್ಯಾ ಬೋರ್ನಿಯೋದಲ್ಲಿ ಬರುತ್ತೆ. ಆಮೇಲೆ ಮೇಕಾಂಗ್ ರಿವರ್ ಎಷ್ಟೋ ದೇಶಗಳಲ್ಲಿ ಹೋಗುತ್ತಲ್ಲ ಮೇಕಾಂಗ್ ರಿವರು. ಮೇನ್ಲಿ ಈ ರಿವರ್ಗಳಲ್ಲಿ ಇರುವಂತಹ ಈ ಇರೇವಾಡಿ ಡಾಲ್ಫಿನ್ನು ಕೆಲವು ಕಾರಣಗಳಿಂದ ನಮ್ಮ ಚಿಲಕ ಲೇಕಲ್ಲೂ ಬಂದು ಸೇರ್ಕೊಂಡಿದೆ. ಹಾಗಾಗಿ ಈ ಇರೇವಾಡಿ ಡಾಲ್ಫಿನ್ಸ್ ಏನಿದೆಯಲ್ಲ ಇದು ಸಾಲ್ಟ್ ವಾಟರು ಆಸ್ ವೆಲ್ ಎಸ್ ಫ್ರೆಶ್ ವಾಟರ್ ಡಾಲ್ಫಿನ್. ಸಾಲ್ಟ್ ವಾಟರ್ಲ್ಲೂ ಇರುತ್ತೆ, ಫ್ರೆಶ್ ವಾಟರ್ಲ್ಲೂ ಇರುತ್ತೆ. ಆಬ್ವಿಯಸ್ಲಿ ಸಾಲ್ಟ್ ವಾಟರು ಫ್ರೆಶ್ ವಾಟರ್ ಎರಡರಲ್ಲೂ ಇರುತ್ತೆ ಅಂದರೆ ಅವೆರಡರ ಮಧ್ಯೆ ಇರುವಂಥ ಬ್ರಾಕಿಶ್ ವಾಟರ್ಲ್ಲೂ ಇರುತ್ತೆ. ಇದು ಹೆಂಗೆ ಎಂಡೇಂಜರ್ಡ್ ಇದಾವೋ ಇಂಡಸ್ ರಿವರ್ ಡಾಲ್ಫಿನ್ ಅಥವಾ ಗ್ಯಾಂಜಸ್ ರಿವರ್ ಡಾಲ್ಫಿನ್, ಅದೇ ಥರನೇ ನಮಗೆ ಇರೇವಾಡಿ ಡಾಲ್ಫಿನ್ ಕೂಡ ಎಂಡೇಂಜರ್ಡ್ ಇದೆ. ಓಕೆ, ದೆನ್ ಈ ಇರೇವಾಡಿ ಡಾಲ್ಫಿನ್ಸ್ ಏನಿದೆ ಇದು ಚಿಲಕ ಲೇಕಲ್ಲಿ ಸತ್ಪದ ಅಂತ ಒಂದು ಜಾಗ, ಸತ್ಪದ ಆಫ್ ಚಿಲಕ ಲೇಕ್, ಇದು ಸಿಂಗಲ್ ಲಾರ್ಜೆಸ್ಟ್ ಹ್ಯಾಬಿಟೇಟ್. ಸಿಂಗಲ್ ಲಾರ್ಜೆಸ್ಟ್ ಹ್ಯಾಬಿಟೇಟ್ ಅಂದರೆ ಮ್ಯಾಕ್ಸಿಮಮ್ ಇರೇವಾಡಿ ಡಾಲ್ಫಿನ್ನು ಒಂದೇ ಕಡೆ ಇರುವಂತಹ ಜಾಗ ಯಾವುದು ಅಂತ ನಾವು ತಗೊಂಡ್ರೆ ಇಡೀ ವರ್ಲ್ಡಲ್ಲಿ ಅದು ನಮ್ಮ ಚಿಲಕ ಲೇಕು. ಸೊ ಹಾಗಾಗಿ ಭಾರತದಲ್ಲಿ ಈ 3 ಥರ ಡಾಲ್ಫಿನ್ ನಮಗಿದೆ. ಈಗ ಇಷ್ಟು ನಮಗೆ ಡಾಲ್ಫಿನ್ ಬಗ್ಗೆ ವಿಚಾರ ನಮಗೆ ತಿಳಿದ ಮೇಲೆ ಈಗ ನಾವು ಆರ್ಟಿಕಲನ್ನು ನೋಡೋಣ ಬನ್ನಿ. ಈಗ ನಮಗೆ ನ್ಯೂಸ್ ಪೇಪರಲ್ಲಿ ಏಪ್ರಿಲ್ 1 ಇರುವಂಥದ್ದು ಈ ಆರ್ಟಿಕಲ್ಲು, ಡಿಪ್ ಇನ್ ಚಿಲಕ ಲೇಕ್ಸ್ ಡಾಲ್ಫಿನ್. ಅಂದರೆ ಚಿಲಕ ಲೇಕಲ್ಲಿ ಮ್ಯಾಕ್ಸಿಮಮ್ ಇರುವಂಥದ್ದು ಇರೇವಾಡಿ ಡಾಲ್ಫಿನ್ನು. ಅದು ಬಿಟ್ಟು ಇವ್ರು ಏನು ಹೇಳ್ತಿದ್ದಾರೆ, ಟೋಟಲ್ 6 ಸ್ಪೀಸೀಸ್ ಆಫ್ ಡಾಲ್ಫಿನ್ಸ್ ಇದೆ ಅಂತೆ ಚಿಲಕ ಲೇಕಲ್ಲಿ. ಯಾವುದು? ಇರೇವಾಡಿ, ಬಾಟಲ್ ನೋಸು, ಹಂಪ್ ಬ್ಯಾಕು, ಸ್ಟ್ರಿಪ್ಡು ಆ್ಯಂಡ್ ಸ್ಪಿನ್ನರು. ಇಷ್ಟು ಥರ ನಮಗೆ ಡಾಲ್ಫಿನ್ಗಳಿದ್ದಾವೆ. ಇವೆಲ್ಲ ಬೇರೆ 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 ಸ್ಪೀಸೀಸು. ಇದರಲ್ಲಿ ಇರೇವಾಡಿ ಡಾಲ್ಫಿನ್ ಇದೆಯಲ್ಲ ಇದು ಮೇನ್ ಅಟ್ರಾಕ್ಷನ್ನು. ಸೊ ಜನ ಅದಕ್ಕೋಸ್ಕರ ಮೇನ್ ಅಟ್ರಾಕ್ಷನ್ ಇದಿರೋದ್ರಿಂದ ಇದಕ್ಕೋಸ್ಕರ ಬರ್ತಾರೆ. ಇಲ್ಲಿ ಏನಾಗಿದೆ, ಇಲ್ಲಿ ಡಾಲ್ಫಿನ್ ಇನ್ ಸೆನ್ಸಸ್ ಚಿಲಕ ಲೇಕಲ್ಲಿ ಮಾಡಿದಾಗ ಬೇರೆ ಏನೇನು ಡಾಲ್ಫಿನ್ಗಳಿದೆ ಸ್ಪೀಸೀಸ್ಗಳು ಅವೆಲ್ಲವೂ ನಂಬರ್ಸ್ ಜಾಸ್ತಿನೇ ಆಗಿದ್ದಾವೆ. ಆದರೆ ಮೇನ್ ಅಟ್ರಾಕ್ಷನ್ ಇರುವಂತಹ ಈ ಇರೇವಾಡಿ ಡಾಲ್ಫಿನ್ ಇದೆಯಲ್ಲ ಇದರದ್ದು ಪಾಪ್ಯುಲೇಷನ್ನು ಕಮ್ಮಿ ಆಗಿದೆ. ಸೊ ಹಾಗಾಗಿ ಅದೊಂದು ನಮಗೆ ಬೇಜಾರು ವಿಷಯ. ಬಿಕಾಸ್ ದಿಸ್ ಇಸ್ ದ ಒನ್ ವಿಚ್ ಅಟ್ರಾಕ್ಟ್ಸ್ ಇಸ್ ಅ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಇರುವಂಥದ್ದು. ಹಾಗಾಗಿ ನಿಮಗೆ ಈ ಆರ್ಟಿಕಲ್ ತಿಳಿಬೇಕಂದ್ರೆ ನಾನು ಏನು ಬ್ಯಾಕ್ಗ್ರೌಂಡ್ ಹೇಳಿದ್ದೆ ಆ ಬ್ಯಾಕ್ಗ್ರೌಂಡನ್ನು ನೀವೊಮ್ಮೆ ಇದು ತಿಳ್ಕೊಳೋದು ಇಂಪಾರ್ಟೆಂಟು. ಅದಾದಮೇಲೆ ನೀವೊಮ್ಮೆ ಈ ಆರ್ಟಿಕಲನ್ನು ಓದಿ. ಈ ಆರ್ಟಿಕಲನ್ನು ಓದಿದಾಗ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಗೊತ್ತಾಗುತ್ತೆ. ಇವಾಗ ನಾವು ನೋಡ್ತಿರೋಂಥ ಆರ್ಟಿಕಲ್ಲು ದ ಹಿಂದೂ 1 ಏಪ್ರಿಲ್ ಪೊಲಿಟಿ ಅಂಡರ್ ಬರುತ್ತೆ ಆಫ್ಸ್ಪಾ. ಸೊ ಈ ಆರ್ಟಿಕಲ್ಲು ನ್ಯೂಸ್ ಪೇಪರಲ್ಲಿದೆ. ಏನು ಹೇಳ್ತಿದ್ದಾರೆ ಅಂತಂದರೆ ಏರಿಯಾ ಅಂಡರ್ ಆಫ್ಸ್ಪಾ ರೆಜಿಮ್ ರಿಡ್ಯೂಸ್ಡ್. ಇದನ್ನು ನಮ್ಮ ಹೋಮ್ ಮಿನಿಸ್ಟರು ಶಾ ಅವರು ಹೇಳಿದ್ದಾರೆ. ಈಗ ಈ ಆರ್ಟಿಕಲ್ ನಿಮಗೆ ಅರ್ಥ ಆಗಬೇಕಾದ್ರೆ ನಿಮಗೆ ಕೆಲವು ಬ್ಯಾಕ್ಗ್ರೌಂಡ್ಗಳು ಗೊತ್ತಿರಬೇಕು. ಉದಾಹರಣೆಗೆ ಆಫ್ಸ್ಪಾ ಅಂತಂದರೆ ಏನು, ಅದು ಯಾಕಿದೆ, ಎಲ್ಲಿದೆ, ಏನು ವಿಚಾರಗಳು ಇದರೆಲ್ಲದ್ರ ಬಗ್ಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಒಂದು ವಿಚಾರ ನೋಡೋಣ ಬನ್ನಿ. ಆ್ಯಕ್ಚುಲಿ ಏನು ಕ್ವಿಟ್ ಇಂಡಿಯಾ ಮೂಮೆಂಟ್ ಆಯಿತು 1942 ಅಲ್ಲಿ, ಈ ಕ್ವಿಟ್ ಇಂಡಿಯಾ ಮೂಮೆಂಟಿನ ತಡೆಗಾಗ್ಬಿಟ್ಟು ಇದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ಆರ್ಮಡ್ ಫೋರ್ಸಸ್ಸಿಗೆ ಒಂದು ಸ್ಪೆಷಲ್ ಪವರ್ನ ಬ್ರಿಟಿಷ್ ಕೊಟ್ಟಿರ್ತಾರೆ. ಸೊ ಇದೆಲ್ಲದನ್ನು ಕಂಟ್ರೋಲ್ ಮಾಡಬೇಕು ಅಂತ ನ್ಯಾಷನಲ್ ಮೂಮೆಂಟನ್ನು. ದೆನ್ ಅದಾದ ಮೇಲೆ ಇಂಡಿಪೆಂಡೆನ್ಸ್ ಬಂದಮೇಲೆ ಆಬ್ವಿಯಸ್ಲಿ ಪಾರ್ಟಿಷನ್ ಆಯಿತು. ಸೊ ಆ ಪಾರ್ಟಿಷನ್ ಸಂದರ್ಭದಲ್ಲಿ ಪಾರ್ಟಿಷನ್ ಆದಂಥ ಎರಡೂ ಭಾಗಗಳು ಒಬ್ರಿಗೊಬ್ರು ಹೊಡೆದಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪೋಸ್ಟ್ ಇಂಡಿಪೆಂಡೆನ್ಸ್ ಕೂಡ ಒಂದು ಆರ್ಡಿನೆನ್ಸ್ ತಂದುಬಿಟ್ಟು ಆಫ್ಸ್ಪಾ ಪವರ್, ದಟ್ ಈಸ್ ಆಫ್ಸ್ಪಾ ಅಂದ್ರೆ ನಮಗೆ ಆಫ್ಸ್ಪಾ ಅಂತಂದರೆ ಏನು? ಆಫ್ಸ್ಪಾ ಅಂದರೆ ಆರ್ಮಡ್ ಫೋರ್ಸು ಏನಿದೆ ಅದಕ್ಕೆ ಸ್ಪೆಷಲ್ ಪವರನ್ನು ಕೊಡ್ತಿದ್ದೀವಿ. ಸೊ ಈ ಆರ್ಮಡ್ ಫೋರ್ಸಿಗೆ ಸ್ಪೆಷಲ್ ಪವರ್ ಕೊಟ್ಬಿಟ್ಟು ಈ ರಯಾಟ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತಂದ್ಬಿಟ್ಟು ಇವ್ರು ಇದನ್ನು ಪ್ಲ್ಯಾನ್ ಮಾಡ್ತಾರೆ. ದೆನ್ ಅದಾದ ಮೇಲೆ ಇದು ಆ್ಯಕ್ಚುಲಿ 1 ವರ್ಷಕ್ಕೋಸ್ಕರ ಮಾತ್ರ ಇಟ್ಟಿರ್ತಾರೆ, ಜಸ್ಟ್ 1 ವರ್ಷವರೆಗೂ ಅಷ್ಟೇ ಇರಲಿ ಅಂತ. ಆದರೆ ಇದನ್ನು 1957ವರೆಗೂ ಇದನ್ನ ಹಂಗೆ ಕಂಟಿನ್ಯೂ ಇಟ್ಟೇ ಇರ್ತಾರೆ. ಅದಾದ ನಂತರ ಇದನ್ನು 1957ಗೆ ಈ ಆಫ್ಸ್ಪಾ ಆ್ಯಕ್ಟ್ ತೆಗೆದ ಮೇಲೆ 1958ಗೆ ಮತ್ತೆ ನಾಗಾಲ್ಯಾಂಡ್ ಏರಿಯಾದಲ್ಲಿ ಪ್ರೆಸಿಡೆಂಟ್ ಆರ್ಡಿನೆನ್ಸಲ್ಲಿ ಮತ್ತೆ ಆಫ್ಸ್ಪಾ ಆ್ಯಕ್ಟನ್ನು ತೊಗೊಂಬರ್ತಾರೆ. ಇದಾದಮೇಲೆ ಈ ಥರ ಅಗ್ಲಗ್ಲ ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ ಬೇಡ, ನಾವು ಇದಕ್ಕೋಸ್ಕರನೇ ಒಂದು ಆ್ಯಕ್ಟನ್ನ ತಂದ್ಬಿಡೋಣ ಅಂತಂದ್ಬಿಟ್ಟು ಆರ್ಮಡ್ ಫೋರ್ಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಅಂತ 1958 ತರ್ತಾರೆ. ತರಲಿ ಬಿಡ್ರಿ. ಹಂಗಾದರೆ ಈ ಆ್ಯಕ್ಟಲ್ಲಿ ಇಶ್ಯೂಸ್ ಏನು, ಪ್ರಾಬ್ಲಮ್ ಏನು? ಈ ಆ್ಯಕ್ಟಲ್ಲಿ ಇರೋವಂಥ ಇಶ್ಯೂಸು ಮತ್ತು ನಾವು ಪ್ರಾಬ್ಲಮ್ಗಳನ್ನು ನೋಡೋದಾದರೆ ಯಾಕೆಲ್ಲರೂ ಈ ಆ್ಯಕ್ಟ್ ಬಗ್ಗೆ ಎದುರ್ತಿದ್ದಾರೆ ಅಂತಂದರೆ, ನೀವಿಲ್ಲಿ ನೋಡ್ರಿ, ಸೆಂಟರಲ್ಲಿ ಇರೋವಂಥವ್ರು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರ್ಬೋದು, ಅಥವಾ ಈ ಸೆಂಟ್ರಲ್ ಗೌರ್ಮೆಂಟಿನ ಬಂಟ ಯಾರು, ಅಥವಾ ಸೆಂಟ್ರಲ್ ಗೌರ್ಮೆಂಟಿನ ಒಬ್ಬ ವ್ಯಕ್ತಿ ಸ್ಟೇಟಲ್ಲಿ ನೋಡೋಂಥವ್ರು ಯಾರು, ಐದರ್ ಗವರ್ನರ್ ಇರ್ಬೋದು ಸ್ಟೇಟಿಗೆ, ಅಥವಾ ಅಡ್ಮಿನಿಸ್ಟ್ರೇಟರ್ ಯೂನಿಯನ್ ಟೆರಿಟರಿಗೆ ಇರ್ಬೋದು. ಇವರೇನು ಮಾಡ್ತಾರೆ, ಒಂದು ಸ್ಟೇಟ್ ಉದಾಹರಣೆಗೆ ಕರ್ನಾಟಕನ ನೋಡ್ತಾರೆ ಅಂತ ತಿಳ್ಕೊಡ್ರಿ. ಈ ಕರ್ನಾಟಕನ ನೋಡ್ಬಿಟ್ಟು ಇಲ್ಲ ಈ ಕರ್ನಾಟಕದಲ್ಲಿ ಸ್ವಲ್ಪ ಗೊಂದಲ ಗದ್ದಲಗಳಿದಾವೆ, ಹಾಗಾಗಿ ಇದನ್ನ ಡಿಸ್ಟರ್ಬ್ಡ್ ಏರಿಯಾ ಅಂತ ಹಾಕೋಣ. ಓಲ್ ಪೂರ್ತಿ ಸ್ಟೇಟ್ ಆದರೂ ಹಾಕ್ಬೋದು ಅಥವಾ ಪಾರ್ಟ್ ಆದರೂ ಹಾಕ್ಬೋದು. ಇದನ್ನು ನಾವೇನಂತ ಕರೀನ, ಡಿಸ್ಟರ್ಬ್ಡ್ ಏರಿಯಾ ಅಂತ ಕರೆಯೋಣ ಅಂತಂದ್ಬಿಟ್ಟು ಯಾರು ಸೆಂಟರ್ ಆದರೂ ಹೇಳ್ಬೋದು ಅಥವಾ ಕರ್ನಾಟಕ ಸ್ಟೇಟಿನ ಗವರ್ನರ್ ಆದ್ರೂ ಆ ರಿಪೋರ್ಟನ್ನ ಅವ್ರು ಕೊಡ್ಬೋದು. ಒಂದ್ಸತಿ ಏರಿಯಾ ಡಿಸ್ಟರ್ಬ್ ಅಂತ ಅಂದ್ಬಿಟ್ಟು ಇವ್ರು ಡಿಕ್ಲೇರ್ ಮಾಡಿದ್ಮೇಲೆ, ಹಾಗಾದರೆ ಡಿಸ್ಟರ್ಬ್ಡ್ ಇದೆ ಏರಿಯಾ, ಇಲ್ಲಿ ಕಾನೂನು ಎಲ್ಲ ವ್ಯವಸ್ಥೆ ಇದೆ,
ರಾಜ್ಯದ ಪೊಲೀಸ್ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಈ ಏರಿಯಾ ಡಿಸ್ಟರ್ಬ್ಡ್ ಆಗಿದೆ ಅಂದರೆ ಮೋಸ್ಟ್ಲಿ ಸಿವಿಲ್ ಪವರ್ ಅಥವಾ ಪೊಲೀಸ್ ಕೈಯಲ್ಲಿ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಆರ್ಮಿನ ನಾವಿಲ್ಲಿ ಹಾಕಬೇಕಾಗ್ತಿದೆ. ಅಂದರೆ ಸಿವಿಲ್ ಪವರ್ ಜೊತೆ ಮತ್ತೆ ನಮಗೆ ಯಾರು ಬೇಕಾಗ್ತಿದ್ದಾರೆ, ಇದೆಲ್ಲ ಪ್ರಾಬ್ಲಮನ್ನು ಕಂಟ್ರೋಲ್ ಮಾಡೋದಕ್ಕೆ ಆರ್ಮಿನೂ ಬೇಕಾಗ್ತಿದೆ. ಹಾಗಾಗಿ ಆರ್ಮಿನ ಇಲ್ಲಿ ಹಾಕಿ ಅಂತನ್ಬಿಟ್ಟು ಅದನ್ನು ಒಪ್ಪಿಗೆ ಕೊಡೋದು ಈ ಆ್ಯಕ್ಟ್ ಮೂಲಕ. ಸರಿ, ಹಾಗಾದರೆ ಆರ್ಮಿನ ಹಾಕ್ಲಿ ಬಿಡ್ರಿ. ಈಗ ಇಲ್ಲಿ ಏನೋ ತೊಂದರೆ ಇದೆ, ಈ ಕರ್ನಾಟಕನೋ, ನಾಗಾಲ್ಯಾಂಡು, ಮಣಿಪುರು, ಮಿಜೋರಾಮು, ಜಮ್ಮು ಕಾಶ್ಮೀರ ಎಲ್ಲೋ ಆ ಸ್ಟೇಟಲ್ಲಿ ಗಲಾಟೆ ಇದೆ, ಅವ್ರ ಪೊಲೀಸ್ ಕೈಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಸೆಂಟರಿಂದ ಆರ್ಮಿನ ಕಳಿಸ್ಬೇಕು. ಓಕೆ, ಕಳಿಸ್ತಿದ್ದಾರೆ ಈ ಆ್ಯಕ್ಟ್ ಪ್ರಕಾರ, ಕಳಿಸ್ಲಿ ಬಿಡ್ರಿ. ಮತ್ತೇನು ಪ್ರಾಬ್ಲಮ್ ಅಂತಂದರೆ ಈ ಒಂದು ಆಫ್ಸ್ಪಾ ಆ್ಯಕ್ಟಲ್ಲಿ 2 ಸೆಕ್ಷನ್ಗಳಿದ್ದಾವೆ. ಈ 2 ಸೆಕ್ಷನ್ನು ಬರ್ತಿ ಡೇಂಜರ್ ಅಂತಂದ್ಬಿಟ್ಟು ಎಲ್ಲ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟು ಹೇಳ್ತಿರೋದು. ಸೊ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ ಏನು ಹೇಳ್ತಿದ್ದಾರೆ, ಇವೇನು 2 ಸೆಕ್ಷನ್ ಇದೆ ಬರ್ತಿ ಡೇಂಜರು. ಯಾಕೆ ಡೇಂಜರ್ ಏನು? ಸೆಕ್ಷನ್ 4 ಹೇಳುತ್ತೆ, ಯಾರಾದರೂ ವ್ಯಕ್ತಿಯಿಂದ ಇಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅಂದರೆ ಟೆರರಿಸಮ್ ಆ್ಯಕ್ಟಿವಿಟಿ ಆಗಿದೆ, ಏನೋ ಒಂದು ಆ್ಯಕ್ಟಿವಿಟಿ ಆಗಿದೆ ಅಂದರೆ ಅವನ ಮೇಲೆ ಬರೀ ಅನುಮಾನ ಬಂದರೆ ಯಾವುದೇ ಸರ್ಚ್ ವಾರಂಟ್ ಇಲ್ದಂಗೆ ಅವ್ನ ಪ್ರಿಮೈಸಸ್ಸನ್ನು ಬಂದ್ಬಿಟ್ಟು ಆರ್ಮಿಯವ್ರು ಚೆಕ್ ಮಾಡ್ಬೋದು. ಅಕಸ್ಮಾತ್ ಅವನ ಮೇಲೆ ಬರೀ ಅನುಮಾನಾಸ್ಪದ ಇದ್ದರೆ ಅವನು ತೊಗೊಂಡೋಗ್ಬಿಟ್ಟು ಜೈಲಿಗೆ ಹಾಕ್ಬೋದು. ಇಷ್ಟೇ ಅಲ್ಲದೆ ಆ ವ್ಯಕ್ತಿ ಇವನೇನೋ ಒಂದು ಲಾ ಆ್ಯಂಡ್ ಆರ್ಡರ್ನ ಇವನು ಬ್ರೇಕ್ ಮಾಡಿದ್ದಾನೆ, ಹಾಗಾಗಿ ಇವನನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ಬಿಟ್ಟು ಇವ್ರು ಬೇಕಾದ್ರೆ ಅವನನ್ನು ಶೂಟ್ ಮಾಡಿ ಕೊಂದೇ ಬಿಡ್ಬೋದು. ಅಂದರೆ ಇಷ್ಟು ಒಂದು ಪವರನ್ನು ಈ ಆರ್ಮ್ಡ್ ಫೋರ್ಸಿಗೆ ಈ ಆ್ಯಕ್ಟು ಪ್ರೊವೈಡ್ ಮಾಡ್ತಿದೆ. ಅಷ್ಟೇ ಅಲ್ಲ, ಸೆಕ್ಷನ್ 4 ಇಷ್ಟೆಲ್ಲ ಕೊಟ್ಟಿದ್ರು ಸೆಕ್ಷನ್ 7 ಆಫ್ ದಿ ಆಫ್ಸ್ಪಾ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಇವ್ರು ಈ ಒಂದು ಡಿಸ್ಟರ್ಬ್ಡ್ ಏರಿಯಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ಥರದ್ದೇನಾದರೂ ಆ್ಯಕ್ಟಿವಿಟಿ ಮಾಡಿದ್ದಲ್ಲಿ, ಯಾರು ಆರ್ಮ್ಡ್ ಪೀಪಲ್ಲು ಅಂದರೆ ನಮ್ಮ ಫೋರ್ಸಸ್ ಆರ್ಮಿಯವರು ಏನಾದರೂ ಈ ಥರ ಆ್ಯಕ್ಟಿವಿಟೀಸ್ ಮಾಡಿದ್ದಲ್ಲಿ ಅವರಿಗೆ ಇಮ್ಯುನಿಟಿ ಅಂದರೆ ನಾರ್ಮಲಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಶೂಟ್ ಮಾಡ್ದ ಅಂತಂದರೆ ದೆನ್ ಅವನಿಗೆ ಕೆಲವು ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಇರುತ್ತೆ. ಆದರೆ ಈ ಡಿಸ್ಟರ್ಬ್ಡ್ ಏರಿಯಾದಲ್ಲಿ ಈ ಆರ್ಮಿ ಇರೋವಂಥವನು ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆ ಕಾರಣದಿಂದ ಶೂಟ್ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಆತನಿಗೆ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ. ಹಾಗಾಗಿಯೂ ಕೂಡ ಇಲ್ಲ ಅವ್ನು ತಪ್ಪು ಮಾಡ್ದ ಅಂತಂದ್ಬಿಟ್ಟು ಅಂದಮೇಲೆ ಶಿಕ್ಷೆ ಆಗಲೇಬೇಕು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೆ ಒಪ್ಪಿಗೆ ಕೊಡಬೇಕು. ಹೌದು ಈ ಥರ ಏನೋ ಆಗಿದೆ, ದೆನ್ ಅವ್ರನ್ನ ಅಥವಾ ಆ ಆರ್ಮ್ಡ್ ಪರ್ಸನನ್ನು ನೀವು ಎಂಕ್ವೈರಿ ಮಾಡಿ ಅಂತ ಹೇಳ್ಬೋದು. ಮೋದಿ ಸಾಬು ಹಿಂಗೆ ಕೈ ಎತ್ಬಿಟ್ಟು ಇಲ್ಲ ಏನೂ ಆಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಆತ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹೆಂಗೆ ಮಾಡ್ದ ಅಂತಂದ್ಬಿಟ್ಟು ಅಂದರೆ ದೆನ್ ಈಸ್ ಫ್ರೀ. ಈಗ ಅಬ್ಸರ್ವ್ ಮಾಡಿರಿ, ನಿಮಗೆ ಈ ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಆ್ಯಕ್ಟಲ್ಲಿ ಸೇರಬೇಕು ಅಂತ ಅನಿಸಿದೆಯೋ ಇಲ್ಲೋ? ಆರ್ಮಿಯಾಗಿ ಎಂಥ ಪವರು! ಒಬ್ರಿಗೆ ಹೇಳ್ತೀರಾ, ಸರ್ಚ್ ಮಾಡ್ತೀರಾ, ಯಾವನೊಬ್ಬನ ತಂದು ಜೈಲಿಗೆ ಹಾಕ್ತೀರಾ, ತಲೆ ಕೆಟ್ಟರೆ ಶೂಟೇ ಮಾಡ್ತೀರಾ, ನಿಮ್ಮ ಇಷ್ಟ ಬಂದಂಗೆ ನೀವು ಇಲ್ಲಿ ಮಾಡ್ಬೋದು. ಅದಕ್ಕೂ ಮತ್ತು ನಿಮಗೆ ಇಮ್ಯುನಿಟಿ ಇದೆ. ಸೊ ಕೆಲವರು ಇದನ್ನು ಮಿಸ್ಯೂಸ್ ಮಾಡ್ಕೊಳಲ್ವಾ? ಮಿಸ್ಯೂಸ್ ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರನೇ ಮಣಿಪುರಲ್ಲಿ ಇರುವಂತಹ ವ್ಯಕ್ತಿ ಐರನ್ ಲೇಡಿ, ದಟ್ ಈಸ್ ಐರಾಮ್ ಶರ್ಮಿಳಾ, ಎಷ್ಟೋ ವರ್ಷದಿಂದ ಆಕೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾಳೆ. ದಟ್ ಈಸ್ ಈ ಮಣಿಪುರಿಂದ ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಆಫ್ಸ್ಪಾನ ತೆಗೀರಿ ಅಂತನ್ಬಿಟ್ಟು. ಓಕೆ, ಹಾಗಾದರೆ ಭಾರತದಲ್ಲಿ ಎಲ್ಲೆಲ್ಲಿದೆ ಇದು ಆಫ್ಸ್ಪಾ? ನಾಗಾಲ್ಯಾಂಡಲ್ಲಿ ನಾಗಾಲ್ಯಾಂಡು ಆಫ್ಸ್ಪಾ ಇದೆ, ಅಸ್ಸಾಮಲ್ಲಿ ಇದೆ, ಮಣಿಪುರಲ್ಲಿ ಇಂಪಾಲ್ ಏರಿಯಾ ಬಿಟ್ಟು ಮಿಕ್ಕಿದ ಪೂರ್ತಿ ಮಣಿಪುರಲ್ಲಿದೆ, ಅರುಣಾಚಲ್ ಪ್ರದೇಶಲ್ಲಿ ಈ ಕೆಲವು ಏರಿಯಾಗಳಲ್ಲಿ ಮಾತ್ರ ಅರುಣಾಚಲ್ ಪ್ರದೇಶಲ್ಲಿದೆ. ಮೇಘಾಲಯದಲ್ಲಿ ಆ್ಯಕ್ಚುಲಿ ಇತ್ತು, 2018ನಲ್ಲಿ ಮೇಘಾಲಯದಲ್ಲಿ ತೆಗೆದ್ರು. ಈಗ ಮೇಘಾಲಯ ಮತ್ತು ಅಸ್ಸಾಮಲ್ಲಿ ಇರುವಂಥ 20 ಕಿಲೋಮೀಟರ್ ಬಾರ್ಡ್ರಲ್ಲಿ ಮಾತ್ರ ಈಗ ಆಫ್ಸ್ಪಾ ಇದೆ. ಮತ್ತು ಜಮ್ಮು ಕಾಶ್ಮೀರ್ ಆಫ್ಸ್ಪಾ ಅಂತಲೇ ಒಂದು ಸಪ್ರೇಟ್ ಒಂದು ಆ್ಯಕ್ಟ್ ಪ್ರಕಾರ ಜಮ್ಮು ಕಾಶ್ಮೀರ ಇದೆ. ಹಂಗಂತ ಇದರಲ್ಲಿ ಯಾವುದೂ ತೆಗ್ದಿಲ್ವಾ? ಮುಂಚೆ ಆ್ಯಕ್ಚುಲಿ ತ್ರಿಪುರದಲ್ಲಿತ್ತು, 2015ನಲ್ಲಿ ತ್ರಿಪುರದಲ್ಲಿ ತೆಗೆದ್ರು. ಮಿಜೋರಾಮಲ್ಲಿತ್ತು, 1996ಅಲ್ಲಿ ತೆಗೆದ್ರು. ಪಂಜಾಬಲ್ಲಿ ಇತ್ತು, ಓಕೆ, ಪಂಜಾಬ್ ಆ್ಯಂಡ್ ಚಂಡೀಗಢ, ಅದನ್ನು ಕೂಡ ತೆಗೆದ್ರು. ಈ ಥರ ಕೆಲವು ಏರಿಯಾಗಳಲ್ಲಿ ಅದು ಡಿಸ್ಟರ್ಬ್ಡ್ ಏರಿಯಾ ಇಲ್ಲ, ಶಾಂತಿ ಸುವ್ಯವಸ್ಥೆ ಆಗಿದೆ ಅಂತಂದರೆ ಅದನ್ನು ತೆಗಿತಿದ್ದಾರೆ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಒನ್ಸ್ ಅಗೇನ್ ಇಷ್ಟು ಎಕ್ಸ್ಟ್ರಾ ಪವರ್ ಇರೋದ್ರಿಂದ ಅದನ್ನು ಮಿಸ್ಯೂಸ್ ಆಗಿಬಿಟ್ರೆ ಅಂತ. ಅದಕ್ಕೋಸ್ಕರ ಏನು ಮಾಡ್ತು, ಸುಪ್ರೀಂ ಕೋರ್ಟ್ 1997 ವರ್ಡಿಕ್ಟ್ ಅಂತಲೇ ಇಂಪಾರ್ಟೆಂಟ್ ವರ್ಡಿಕ್ಟ್ ಇದೆ. ಸುಪ್ರೀಂ ಕೋರ್ಟ್ 1997 ವರ್ಡಿಕ್ಟಲ್ಲಿ ಕೆಲವು ಗೈಡ್ಲೈನ್ಸ್ ಹೇಳ್ತು. ಆ ಗೈಡ್ಲೈನ್ಸ್ ಏನಂದರೆ, ಫಸ್ಟ್ ಒನ್ನು, ಈ ಥರ ನೀವೇನಾದ್ರೂ ಫೋರ್ಸನ್ನು ನೀವು ಯೂಸ್ ಮಾಡಬೇಕಂದ್ರೆ, ಅಂದರೆ ಸೆಕ್ಷನ್ 4 ನಾವು ನೋಡಿದ್ವಲ್ಲ, ಆ ಸೆಕ್ಷನ್ 4ಇಂದ ನೀವು ಪವರ್ಗಳನ್ನು ಯೂಸ್ ಮಾಡಬೇಕಂದ್ರೆ ಫಸ್ಟು ಆ ಏರಿಯಾ ಡಿಸ್ಟರ್ಬ್ಡ್ ಇರಬೇಕು. ಸೊ ಡಿಸ್ಟರ್ಬ್ಡ್ ಏರಿಯಾ ಅಂತ ಇದೆಯಾ ಚೆಕ್ ಮಾಡಿರಿ. ಸೆಕೆಂಡ್ ಒನ್ನು, ಅಲ್ಲಿ ಏನಾದ್ರೂ ಲಾ ಆ್ಯಂಡ್ ಆರ್ಡರಿಂದು ಉಲ್ಲಂಘನೆ ಆಗಿರಬೇಕು. ಓಕೆ, ಅದಾದಮೇಲೆ ಆ ಕಾರಣದಿಂದ ನಾವು ಫೋರ್ಸನ್ನು ಬಳಸಬೇಕು, ಯೂಸ್ ಆಫ್ ಫೋರ್ಸ್ ಈಸ್ ನೆಸೆಸರಿ ಅಂತಂದ್ಬಿಟ್ಟು ಅವ್ರಿಗೆ ಅನ್ನಿಸ್ಬೇಕು. ಇಲ್ಲ, ಇಲ್ಲಿ ಫೋರ್ಸು ಇಲ್ದಂಗೆ ನಾವು ಕಾಮನ್ನಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಇದು ಗುಂಪು ಜನ ಚೆದರೋವಂಥದ್ದು, ಈ ಥರ ಏನರ ಆಪ್ಷನ್ಸ್ ಇದೆಯಾ ನೋಡಬೇಕು. ಇಲ್ಲ, ಯಾವ ಆಪ್ಷನ್ಸು ಇಲ್ಲ, ಫೋರ್ಸೇ ಬೇಕು ಅಂತ
ಇದೆಯಾ ಅದನ್ನು ಕೂಡ ನೋಡಬೇಕು. ದೆನ್ ಮೂರನೇದು, ಏನಾದರೂ ನೀವು ಗುಂಡು ಹಾರಿಸೋದು ಅಥವಾ ಆ ಥರ ಏನಾದರೂ ನೀವು ಯೂಸ್ ಮಾಡಂಗಿದ್ರೆ ಅದಕ್ಕಿಂತ ಮುಂಚೆ ವಾರ್ನಿಂಗ್ ಕೊಡಬೇಕು, ನಾನು ಈ ಥರ ಗುಂಡು ಹಾರಿಸಿದ್ದೀನಿ ಮಾಡ್ತಿದ್ದೀನಿ ಅಂತ. ಅಟ್ಲೀಸ್ಟ್ ಈ ರೂಲ್ಸ್ನಾದರೂ ಫಾಲೋ ಮಾಡಿ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟು 1997 ವರ್ಡಿಕ್ಟಲ್ಲಿ ಹೇಳಿದೆ ಇದನ್ನು. ಓಕೆ, ಈ ವಿಚಾರ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಮಿನಿಮಮ್ ಫೋರ್ಸನ್ನು ಯೂಸ್ ಮಾಡಿ, ನಿಮಗೆ ಪವರ್ ಇದೆ, ಮಿನಿಮಮ್ ಫೋರ್ಸನ್ನು ಯೂಸ್ ಮಾಡಿ. ಹಾಗಾಗಿ ನಮಗೆ ಜೀವನ್ ರೆಡ್ಡಿ ಕಮಿಟಿ ಇವ್ರ ಸಾಹೇಬ್ರಾಗಲಿ ಅಥವಾ ಜಸ್ಟಿಸ್ ವರ್ಮಾ ಕಮಿಟಿ ಇವರಾಗಲಿ, ಇವರೆಲ್ಲರೂ ಕೂಡ ಹೇಳ್ತಿರೋವಂಥದ್ದು ಅದನ್ನೇ. ಆಫ್ಸ್ಪಾದು ಪವರು ವಿಪರೀತ ಜಾಸ್ತಿ ಇದೆ. ಆಫ್ಸ್ಪಾದಲ್ಲಿ ಯಾರಾದರೂ ತಪ್ಪು ಮಾಡಿದವ್ರನ್ನ ನಾವು ಹಿಡಿಯೋವಂಥ ಒಂದು ಪವರು ಇದನ್ನು ಕೊಡಬೇಕು, ಅಥವಾ ಆಫ್ಸ್ಪಾ ಪವರನ್ನೇ ಒಂಚೂರು ಕಮ್ಮಿ ಮಾಡಬೇಕು ಅಂತ ಇವರಿಬ್ಬರು ಎಷ್ಟೋದಿಂದ ಶಿಫಾರಸ್ ಕೊಡ್ತಾನೆ ಇದ್ದಾರೆ. ಆದರೆ ನಮ್ಮ ಆರ್ಮಿ ಏನು ಹೇಳ್ತಿದೆ, ನಿಮಗೆ ಗೊತ್ತಿಲ್ಲ ಅಲ್ಲಿ ಹೆಂಗಿದೆ ಸಿಚುವೇಶನ್ ಅಂತ, ನೀವೇನಾದರೂ ಒಂಚೂರು ಪವರ್ ಕಮ್ಮಿ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನಾವು ಹೆಂಗೆ ಅವ್ರನ್ನ ಶೂಟ್ ಮಾಡಿ ಇದು ಅಥವಾ ಅವ್ರನ್ನ ನಾವು ಕಂಟ್ರೋಲ್ ಮಾಡೋದು ಹೆಂಗೆ? ನಮ್ಮ ಹತ್ರ ಏನಾದರೂ ಪವರ್ ಇಲ್ಲ ಅಂತ ಗೊತ್ತಾಯ್ತು ಅಂದರೆ ಅವ್ರು ನಮ್ಮ ಮೇಲೆ ಮುಗಿ ಬೀಳ್ತಾರೆ. ಅಂಥ ಟೈಮಲ್ಲಿ ನಾವು ಶೂಟ್ ಮಾಡೋಕ್ಕಾಗದೆ ನಾವು ಓಡಬೇಕಾಗುತ್ತೆ. ನಾವು ಕಂಟ್ರೋಲ್ ಮಾಡಬೇಕಂದ್ರೆ ನಮಗೆ ಇದೇನು ಎಕ್ಸೆಸಿವ್ ಪವರ್ ನೀವು ಕೊಟ್ಟಿದ್ದೀರಲ್ಲ ಆಸ್ಪದಲ್ಲಿ, ಆ ಪವರ್ ಬೇಕೇ ಬೇಕು ಅಂತಂದ್ಬಿಟ್ಟು ಆರ್ಮಿ ಹೇಳ್ತಿದ್ದಾರೆ. ಇವೆರಡರ ಮಧ್ಯದಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಿರಿ, ನಾವು ಯಾರಿಗೋಸ್ಕರ ಮಾಡ್ತಿರೋದು ಇದು? ಯಾರನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ? ನಮ್ಮ ದೇಶದ ನಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳನ್ನು ಕಂಟ್ರೋಲ್ ಮಾಡೋದು. ಸೊ ನೀವು ಈ ಕಡೆಯಿಂದ ಫೋರ್ಸನ್ನ ಯೂಸ್ ಮಾಡಿ ಆ ಕಡೆಯಿಂದ ಅವ್ರು ಕಲ್ ತೂರಾಟ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಇವರಿಬ್ಬರು ಅದನ್ನು ರೆಕಮೆಂಡ್ ಮಾಡಿದ್ದಾರೆ. ಏನಂತಂದರೆ ವಾಮ್ ಇದನ್ನು ಮಾಡಬೇಕು. ಏನು ವಾಮ್ ಅಂದರೆ ವಿನ್ನಿಂಗ್ ಹಾರ್ಟ್ ಆ್ಯಂಡ್ ಮೈಂಡ್ ಆಫ್ ದಿ ಪೀಪಲ್. ಅಲ್ಲಿನ ಜನನ ಅವ್ರ ಹೃದಯ ಗೆಲ್ರಿ, ಅವ್ರ ಹೃದಯ ಮನಸ್ಸು ಅದನ್ನು ಗೆದ್ದುಬಿಟ್ಟು ನೀವು ಅನಂತರ ಅಲ್ಲಿ ಅವ್ರು ಏನು ಡಿಸ್ಟರ್ಬ್ಡ್ ಏರಿಯಾ ಇದೆ ಡಿಸ್ಟರ್ಬನ್ನು ಕಮ್ಮಿ ಮಾಡೋದಕ್ಕೋಸ್ಕರ ನೀವು ಅದನ್ನು ಹೋರಾಡಿ. ಅದು ಬಿಟ್ಟು ಡಿಸ್ಟರ್ಬ್ಡ್ ಏರಿಯಾ ಅಂತಂದ್ಬಿಟ್ಟು ನೀವು ಅದ್ರ ಮೇಲೆ ನೀವು ಫೈಟ್ ಮಾಡ್ಕೊತ ಕೂತ್ಕೊಂಡ್ರೆ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತಂದ್ಬಿಟ್ಟು ಇವ್ರ ವಾದ. ಸೊ ಸೊಲ್ಯೂಷನ್ ಸಿಗಲ್ಲ ಅನ್ನೋದು ಇವ್ರ ವಾದ. ದೆನ್ ಅದಾದಮೇಲೆ ನೆಕ್ಸ್ಟ್ ವಿಚಾರ ನಾವಿಲ್ಲಿ ನೋಡ್ತಿದ್ದೀವಿ ಏನಂತಂದರೆ, ಈ ಆಫ್ಸ್ಪಾ ಆರ್ಮಡ್ ಫೋರ್ಸ್ ಸ್ಪೆಷಲ್ ಪವರ್ ಆ್ಯಕ್ಟ್, ಈ ಆಫ್ಸ್ಪಾ ಪವರ್ ಇರಬೇಕಾದ್ರೇ, ಎಲ್ಲಿ ನಾಗಾಲ್ಯಾಂಡಲ್ಲಿ ಈ ಒಂದು ಆ್ಯಕ್ಟ್ ಇರಬೇಕಾದ್ರೇ, ಈ ಒಂದು ಪವರ್ ಇರಬೇಕಾದ್ರೇ ಯಾರೋ ಟೆರರಿಸ್ಟ್ಗಳು ಅಂತಂದ್ಬಿಟ್ಟು ಅಂದ್ಕೊಂಡು ಆರ್ಮಡ್ ಫೋರ್ಸ್ ಅವರು ಈ ಪವರ್ನ ಯೂಸ್ ಮಾಡಿಕೊಂಡು ನಾಗಾಲ್ಯಾಂಡಲ್ಲಿರುವಂಥ ಮಾನ್ ಡಿಸ್ಟ್ರಿಕ್ಟಲ್ಲಿ ಕೆಲವು ಸಿವಿಲಿಯನ್ ಮೇಲೆ ಅವರು ಗುಂಡಾರಿಸ್ಬಿಟ್ಟು ಅವ್ರ ಸಾವಿಗೆ ಕಾರಣ ಆಗಿದ್ದಾರೆ. ಸೊ ಹಾಗಾಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಈ ಆರ್ಮಡ್ ಫೋರ್ಸಿಗೆ ಬೈತಿದೆ, ನೀವು ಸಿವಿಲಿಯನ್ನಿಗೂ ನಿಮಗೆ ಟೆರರಿಸ್ಟಿಗೂ ಡಿಫ್ರೆನ್ಸ್ ಗೊತ್ತಿಲ್ವಾ, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆಯಾ, ಏನಾಗಿದೆ, ಆಫ್ಸ್ಪಾ ಪವರ್ ಇದೆ ಅಂದ್ಬಿಟ್ಟು ನೀವು ಸೀದಾ ಹೋಗ್ಬಿಟ್ಟು ಪಾಪ ಅವ್ರು ವರ್ಕ್ ಮುಗಿಸ್ ಹೋಗ್ತದಂಥ ಸಿವಿಲಿಯನ್ಸ್ನ ನೀವು ಕೊಂದುಬಿಟ್ರಲ್ಲ ಅಂತಂದ್ಬಿಟ್ಟು ಭಾಳ ಶೋಕ ಇದು ವ್ಯಕ್ತ ಆಗಿದೆ. ಅದಕ್ಕೆ ನಮ್ಮ ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಕೂಡ ಅದ್ರ ಬಗ್ಗೆ ಸಾರಿ ಕೇಳಿದ್ದಾರೆ. ಸೊ ಈ ಥರ ಆದಮೇಲೆ ಇಲ್ಲ, ನಾವು ನಾಗಾಲ್ಯಾಂಡಲ್ಲಿ ನೀವು ಆಫ್ಸ್ಪಾ ತೆಗಿಲೇಬೇಕು, ನಮಗೆ ನಾಗಾಲ್ಯಾಂಡಲ್ಲಿ ಆಫ್ಸ್ಪಾ ಬೇಡ ಅಂತಂದ್ಬಿಟ್ಟು ನಾಗಾಲ್ಯಾಂಡ್ ಜನ ಎಲ್ಲ ರೊಚ್ಚಿಗೆ ತಳ್ತಾರೆ. ಹಾಗೆ ರೊಚ್ಚಿಗೆದ್ದಾಗ ಸೆಂಟರು ಇಲ್ಲ, ನಾವೊಂದು ಪ್ಯಾನಲನ್ನು ಸೆಟಪ್ ಮಾಡ್ತೀವಿ, 45 ದಿನದಲ್ಲಿ ಈ ಪ್ಯಾನಲ್ ಏನು ಅಂತಂದ್ಬಿಟ್ಟು ರಿಪೋರ್ಟ್ ಕೊಡುತ್ತೆ ಅಂತ ಹೇಳಿದ್ರು. 45 ದಿನ 55 ದಿನ ಆಯಿತು, ಏನೂ ರಿಪೋರ್ಟೇ ಬಂದಿರಲಿಲ್ಲ. ಮತ್ತೆ ಜನ ಎಲ್ಲ ಮತ್ತೆ ಗಲಾಟೆ ಮತ್ತೆ ಹೊಡೆದಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನೀವು ಈ ಆಸ್ಪಾ ಕೊಟ್ಟಿರೋದ್ರಿಂದನೇ ಇಂಥವೆಲ್ಲ ಆಗ್ತಿರೋದು, ನೀವು ತೆಗಿಬೇಕು ಅಂತಂದ್ಬಿಟ್ಟು. ದೆನ್ ಫೈನಲಿ ಇವತ್ತೇನು ನಾನು April 1 ಆರ್ಟಿಕಲ್ ಇದೆಯಲ್ಲ, ಇದು ಫೈನಲಿ ಈ ಆರ್ಟಿಕಲ್ ಬಂದಿರೋದು. ಈ ಆರ್ಟಿಕಲ್ ಏನು ಹೇಳ್ತಿದ್ದಾರೆ ಅಂದರೆ, ಏರಿಯಾ ಅಂಡರ್ ಆಫ್ಸ್ಪಾ ರೆಜಿಮ್ ರೆಡ್ಯೂಸ್ಡ್, ಅಮಿತ್ ಶಾ. ಸೊ ಅದಂಗಾಗಿ ಆಫ್ಸ್ಪಾ ಕೆಲವು ಏರಿಯಾದಲ್ಲಿ ಇರುವಂಥದ್ದು, ಯಾವ್ಯಾವ ಏರಿಯಾದಲ್ಲಿ, ಅಸ್ಸಾಮು, ಮಣಿಪುರ, ನಾಗಾಲ್ಯಾಂಡಲ್ಲಿ ಇರುವಂಥ ಕೆಲವು ಏರಿಯಾಗಳನ್ನು ಈಗ ಕಮ್ಮಿ ಮಾಡಿದ್ದಾರೆ. ಯಾಕೆ ಕಮ್ಮಿ ಮಾಡಿದ್ದಾರೆ? ಬಿಕಾಸ್ ಈ ಮಾನ್ ಡಿಸ್ಟಿಕಲ್ಲಿ ಗಲಾಟೆ, ಈ ಮಾನ್ ಡಿಸ್ಟಿಕಲ್ಲಿ ಅವರು ಸಿವಿಲಿಯನ್ಸನ್ನು ಕೊಂದರು, ಅದ್ರ ಮೇಲೆ ಗಲಾಟೆ ಆಯಿತು, ಅದ್ರ ಮೇಲೆ ಪ್ಯಾನಲ್ ತಂದರು. ಈಗ ಪ್ಯಾನಲಿಂದು ರಿಪೋರ್ಟು ಇಲ್ಲಿ ಬಂದಿದೆ, ಬಟ್ ಕಂಪ್ಲೀಟ್ ರಿಮೂವ್ ಮಾಡಿಲ್ಲ. ಓಕೆ, ಇಟ್ ಹ್ಯಾಸ್ ನಾಟ್ ಬಿನ್ ಕಂಪ್ಲೀಟ್ಲಿ ರಿಮೂವ್ಡ್, ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಇದು ನಮಗೆ ಇವತ್ತಿನ ನ್ಯೂಸ್. ಹಾಗಾಗಿ ಈ ನ್ಯೂಸ್ ಪೇಪರ್ ಏನಿದೆಯಲ್ಲ, ಇದು ನಿಮಗೆ ಅರ್ಥ ಆಗಬೇಕಂದ್ರೆ ಈ ನ್ಯೂಸು ನಾನು ಹೇಳಿದಂಥ ಇಷ್ಟು ಬ್ಯಾಕ್ಗ್ರೌಂಡು ನಿಮಗೆ ಗೊತ್ತಿದ್ದರೆ ದೆನ್ ಖಂಡಿತವಾಗಿಯೂ ಈ ನ್ಯೂಸ್ ನಿಮಗೆ ಅರ್ಥ ಆಗುತ್ತೆ. ಈ ಆರ್ಟಿಕಲ್ಲು ದ ಹಿಂದೂ 1 April 2022 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬೀಮ್ಸ್ಟೆಕ್ ಅಂಡರ್ ಹಾಕ್ತೀವಿ. ಈ ಆರ್ಟಿಕಲ್ಲು ಕೊಹೆಷನ್ ಕೋಆಪರೇಷನ್ ವಿತ್ ರೆಸ್ಪೆಕ್ಟ್ ಟು ಬೀಮ್ಸ್ಟೆಕ್ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಇದು ನಾವು ಈ ಆರ್ಟಿಕಲ್ ತಿಳ್ಕೊಳೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಕೆಲವು ಬ್ಯಾಕ್ಗ್ರೌಂಡ್ ನೋಡಬೇಕು. ಫಸ್ಟ್ ಆಫ್ ಆಲ್ ಬೀಮ್ಸ್ಟೆಕ್ ಅಂದರೆ ಏನು ಅಂತಂದ್ಬಿಟ್ಟು ಫುಲ್ ಫಾರ್ಮ್ ನೋಡೋಣ. ಬೀಮ್ಸ್ಟೆಕ್ ಅಂತಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್. ಈ ವರ್ಡನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಈ ಆರ್ಟಿಕಲ್ ನಿಮಗೆ ಅರ್ಥ ಆಗಬೇಕಾದ್ರೆ ಈ ವರ್ಡ್ ನಿಮಗೆ ಅರ್ಥ ಆಗಲೇಬೇಕು. ಏನು ಬೀಮ್ಸ್ಟೆಕ್ ಅಂದರೆ ಏನು? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಇದನ್ನು ಮಾಡ್ಕೊಂಡಿದ್ದಾರೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವ ಕ್ವಶನ್ ಬರ್ಬೋದು? ಬೇ ಆಫ್ ಬೆಂಗಾಲ್ ಅಥವಾ ಬೀಮ್ಸ್ಟೆಕ್ ಇಲ್ಲಿ ಯಾವ್ಯಾವ ದೇಶ ಇದೆ ಅಂತ. ಯಾವ್ಯಾವ ದೇಶ ಅಂದಾಗ ಆಬ್ವಿಯಸ್ಲಿ ಇದು ನಮಗೆ ಬೇ ಆಫ್ ಬೆಂಗಾಲ್ ಆದರೆ, ಬೇ ಆಫ್ ಬೆಂಗಾಲ್ ಸುತ್ತಲೂ ಯಾವ ದೇಶ ಇದೆ ಅಂದಾಗ ಶ್ರೀಲಂಕಾ, ಇಂಡಿಯಾ, ಬಾಂಗ್ಲಾದೇಶ, ಮಯನ್ಮಾರು, ಥೈಲ್ಯಾಂಡು, ಇವೆಲ್ಲ ನಾವು 100% ಆನ್ಸರ್ ಮಾಡಿಬಿಡ್ತೀವಿ.
ಬಟ್ ನೋಡಿ, ನೇಪಾಳು ಭೂತಾನು ಇದು ನಮಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಅಯ್ಯೋ, ನೇಪಾಳು ಭೂತಾನು ಟಚ್ ಆಗಲ್ಲ ಬೇ ಆಫ್ ಬೆಂಗಾಲಿಗೆ, ಇದು ಇದೆಯಾ ಅಂದರೆ ಅಫ್ಕೋರ್ಸ್ ಇದು ಇದೆ. ಇಲ್ಲಿ ನೀವು ಟ್ರ್ಯಾಪ್ ಆಗಬೇಡಿ. ಓಕೆ, ಈ ಬೀಮ್ಸ್ಟೆಕ್ ಅನ್ನೋದು 1997 ಬ್ಯಾಂಕಾಕ್ ಡಿಕ್ಲರೇಷನ್ ಪ್ರಕಾರ ಇದರ ಸೆಕ್ರೆಟೇರಿಯೇಟನ್ನು ಢಾಕಾ ಬಾಂಗ್ಲಾದೇಶಲ್ಲಿ ಸ್ಥಾಪನೆ ಮಾಡಿ ಬೀಮ್ಸ್ಟೆಕ್ ಅಂತಂದ್ಬಿಟ್ಟು ಈ ಗ್ರೂಪ್ ಆಫ್ 7 ಕಂಟ್ರೀಸ್ನ ಇವರು ಮಾಡಿದ್ದಾರೆ. ಈಗ ವಿಚಾರ ಏನಂತಂದರೆ, ಈ ಕಂಟ್ರೀಸ್ಗಳು ಮಾಡ್ಕೊಂಡಿದ್ದಾರೆ, ಇವರು ಮಲ್ಟಿ ಸೆಕ್ಟರ್ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ಸೆಕ್ಯೂರಿಟಿ ಇರ್ಬೋದು, ಅಥವಾ ಟ್ರೇಡ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಇರ್ಬೋದು, ಎಷ್ಟೊಂದು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಈ ಥರ ಎಷ್ಟೋ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ ಯಾವುದ್ರ ಮೇಲೆ ಸ್ಪೆಸಿಫಿಕ್ಕಾಗಿ ಇವ್ರು ಫೋಕಸ್ ಮಾಡಬೇಕು, ಯಾವುದ್ರ ಮೇಲೆ ಫೋಕಸ್ ಮಾಡಬಾರ್ದು ಅಂತ ಇವ್ರಿಗೆ ಕರೆಕ್ಟಾಗಿ ಅದು ಒಂದು ಪ್ರಾಪರ್ ಆರ್ಡರ್ ಬರಲೇ ಇಲ್ಲ. ಹಾಗಾಗಿ 1997 ಸ್ಥಾಪನೆ ಆದ್ರೂ ಕೂಡ ಇವತ್ತು ನಾವು ಏನು ಈ ಆರ್ಟಿಕಲ್ ಓದ್ತಿದ್ದೀವಿ, ಈ ಆರ್ಟಿಕಲಲ್ಲಿ ನಾವು ನೋಡ್ಬೋದು 5th ಮೀಟಿಂಗ್ ಇಲ್ಲಿ ನಡೀತಿರೋದು, ಅಂದರೆ 5th ಸಮಿಟ್ ನಡೀತಿರೋದು 1997 2022 ಇಷ್ಟಾದ್ರೂ ಬರೀ ಅವ್ರು ನಡೆಸ್ತಿರೋವಂಥದ್ದು ಬರೀ 5th ಸಮಿಟನ್ನು. ಹಾಗಾದ್ರೆ ಏನು ಪ್ರಾಬ್ಲಮ್ಮು, ಈ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವಿಂದ ಏನು ವಿಚಾರಗಳೇನು ಅಂತ ನಾವು ನೋಡೋದಾದರೆ, ಇವರು ಈ ಒಂದು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ನ ಸೀರಿಯಸ್ ಆಗಿ ತೊಗೊಂಡೇ ಇರಲಿಲ್ಲ. ಯಾವಾಗ ಸಾರ್ಕ್ ಕಂಟ್ರೀಸ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಸೌತ್ ಏಷ್ಯನ್ ಕಂಟ್ರೀಸಿಂದ ಸಾರ್ಕ್ ಅಂತಿದೆಯಲ್ಲ, ನೆಕ್ಸ್ಟ್ ಆರ್ಟಿಕಲ್ಗಳಲ್ಲಿ ನಾನು ಹೇಳ್ತೀನಿ, ಆ ಸಾರ್ಕ್ ಯಾವಾಗ ಅದು ವೀಕ್ ಆಗ್ತಾ ಹೋಯ್ತೋ ಅವಾಗ ಇಂಡಿಯಾ ಮೇಜರ್ಲಿ ಇದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಸಾರ್ಕ್ ಯಾಕೆ ವೀಕ್ ಆಯಿತು ಅಂತಂದರೆ, ಸಾರ್ಕಲ್ಲಿ ಪಾಕಿಸ್ತಾನ ಇದೆ. ಈ ಪಾಕಿಸ್ತಾನ ಇಂಡಿಯಾ ಏನೇ ಮಾಡ್ಬೇಕಂತಂದ್ರೂ ಎಲ್ಲದಕ್ಕೂ ಅಡ್ಡಗಾಲು ಕೊಡುತ್ತೆ. ಅದೇ ಈ ಬೀಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಅಲ್ಲಿ ಪಾಕಿಸ್ತಾನ ಇಲ್ಲ. ಅದ್ರ ಜೊತೆಗೆ ಏನು ಆಸಿಯಾನ್ ಕಂಟ್ರೀಸ್ ಅಂತ ನಾವು ನೋಡ್ತೀವಲ್ಲ, ಆ ಆಸಿಯಾನ್ ಕಂಟ್ರೀಸಲ್ಲಿ ಇರುವಂತಹ ಇಂಪಾರ್ಟೆಂಟ್ 2 ಕಂಟ್ರಿ ಮಯನ್ಮಾರ್ ಮತ್ತು ಥೈಲ್ಯಾಂಡು, ಇದು ನಮ್ಮ ಬೀಮ್ಸ್ಟೆಕ್ಕಲ್ಲಿದೆ. ದೇರ್ ಫೋರ್ ಇಂಡಿಯಾ ಆಸಿಯಾನ್ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಬೆಳೆಸೋದಕ್ಕೆ ಇದು ಈ ಬೀಮ್ಸ್ಟೆಕ್ ಅನ್ನೋದು ಒಳ್ಳೆ ಬ್ರಿಡ್ಜ್ ಆಗುತ್ತೆ. ಸೊ ಆ ಕಾರಣದಿಂದ ಇವರೆಲ್ಲ ಮತ್ತೆ ಈಗ ಮೊನ್ನೆ ಶ್ರೀಲಂಕಾ ಇವಾಗ ಪ್ರೆಸಿಡೆನ್ಸಿ ತೊಗೊಂಡಿರುವಂಥದ್ದು ಬೀಮ್ಸ್ಟೆಕ್ಕು. ಶ್ರೀಲಂಕಾದಲ್ಲಿ ಇವ್ರು ಮೀಟ್ ಆಗಿ 5th ಸಮಿಟ್ ಮಾಡಿದ್ರು. 5th ಸಮಿಟಲ್ಲಿ ಚಾರ್ಟರ್ ಅಂತ ಅಂದ್ಬಿಟ್ಟು ಒಂದು ಮಾಡ್ಕೊಂಡ್ರು. ಈ 5th ಸಮಿಟ್ ಚಾರ್ಟರ್ ಏನಂದರೆ, ನೋಡಪ್ಪ ನಾವು ಮಲ್ಟಿ ಸೆಕ್ಟರ್ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಿದ್ವಲ್ಲ, ಈಗ ಈ ಥರ ಮಲ್ಟಿ ಸೆಕ್ಟರ್ ಬಗ್ಗೆ ಎಲ್ಲ ಥಿಂಕ್ ಮಾಡಿ ಎಲ್ಲ ವಿಚಾರದ ಮೇಲೂ ನಾವು ಗಮನ ಹರಿಸೋದು ಬೇಡ, ಮೇಯ್ನಾಗಿ 7 ವಿಚಾರದ ಬಗ್ಗೆ ನಾವು ಗಮನ ಹರಿಸೋಣ. ಇದನ್ನು ನಾವು 7 ಪಿಲ್ಲರ್ಸ್ ಆಫ್ ಬೀಮ್ಸ್ಟೆಕ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಸೊ 7 ಪಿಲ್ಲರ್ಸ್ ಬಗ್ಗೆ ನಾವು ಗಮನ ಹರಿಸೋಣ. ಆ 7 ಪಿಲ್ಲರ್ಸು ಈ 7 ಕಂಟ್ರೀಸ್, ಒಂದೊಂದು ಕಂಟ್ರೀಸಿಗೆ ಒಂದೊಂದು ಡೆಸಿಗ್ನೇಟ್ ಮಾಡೋಣ. ಉದಾಹರಣೆಗೆ ಬಾಂಗ್ಲಾದೇಶಿಗೆ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟು, ಭೂತಾನಿಗೆ ಎನ್ವಿರಾನ್ಮೆಂಟು, ಈ ಥರ ಒಂದೊಂದು ಕಂಟ್ರಿಗೆ ಒಂದೊಂದನ್ನ ಡೆಡಿಕೇಟ್ ಮಾಡೋಣ. ಅಂಥದ್ರಲ್ಲಿ ಇಂಡಿಯಾ ಮುಖ್ಯವಾಗಿ ತೊಗೊಂಡಿರುವಂಥದ್ದು ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್. ಬೇ ಆಫ್ ಬೆಂಗಾಲ್ ಅಥವಾ ಇಂಡಿಯನ್ ಓಷನ್ಗೆ ನಾವು ಸೆಕ್ಯೂರಿಟಿ ಪಿಲ್ಲರ್ ತೊಗೊತೀವಿ ಅಂತಂದರೆ, ಈ ಬೇ ಆಫ್ ಬೆಂಗಾಲಿಂದ ಏನೇ ಸೆಕ್ಯೂರಿಟಿ ವಿಚಾರ ಬಂದ್ರೂ ಇಂಡಿಯಾ ತಾನು ಅದರ ನೇತೃತ್ವ ತೊಗೊಳುತ್ತೆ. ಅಟ್ ದ ಸೇಮ್ ಟೈಮ್ ಇಂಡಿಯಾದ ಎಷ್ಟೊಂದು ಪ್ರೋಗ್ರಾಮ್ಗಳು, ಉದಾಹರಣೆಗೆ ಸಾಗರ್ ಇನಿಷಿಯೇಟಿವ್ ಅಂತಂದ್ಬಿಟ್ಟು ಇಂಡಿಯಾ ಮಾಡಿತ್ತು. ಸಾಗರ್ ಇನಿಷಿಯೇಟಿವ್ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ. ಇಲ್ಲೂ ನೋಡಿ ಸೆಕ್ಯೂರಿಟಿ ವಿಚಾರ ಇದೆ. ಸೊ ಇಂಡಿಯನ್ ಓಷನಿಗೆ ಸೆಕ್ಯೂರಿಟಿ ಹಂಗಾರೆ ಯಾರು ನೋಡಬೇಕು? ನಮ್ಮ ಇಂಡಿಯಾನೇ ನೋಡಬೇಕಲ್ಲ. ಹಾಗಾಗಿ ಬೀಮ್ಸ್ಟೆಕ್ಕಲ್ಲಿ ಇಂಡಿಯಾ ಸೆಕ್ಯೂರಿಟಿ ಪಿಲ್ಲರ್ ತೊಗೊಂಡಿದೆ. ಅದೇ ಥರ ಒಂದೊಂದು ದೇಶ ಒಂದೊಂದು ಪಿಲ್ಲರ್ ತೊಗೊಂಡಿದೆ. ಇದು ಕೂಡ MCQಗೆ ಅಥವಾ ಮ್ಯಾಥ್ಸ್ ದ ಫಾಲೋಯಿಂಗಿಗೆ ಬರ್ಬೋದು. ಸೊ ಇದು ನಮಗೆ ಬೀಮ್ಸ್ಟೆಕ್. ಈಗ ನಾವು ಈ ಆರ್ಟಿಕಲನ್ನು ನೋಡೋಣ. ಈ ಆರ್ಟಿಕಲನ್ನು ನಾವೀಗ ಸಂಕ್ಷಿಪ್ತವಾಗಿ ನೋಡೋದಕ್ಕೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್ ಸಿಕ್ಕಿದೆ. ಈಗ ಬನ್ನಿ ಈ ಆರ್ಟಿಕಲ್ ನೋಡೋಣ. ಈ ಆರ್ಟಿಕಲಲ್ಲಿ ಹೇಳಿದರೆ 5th ಚಾರ್ಟರ್ ಮಾಡಿದ್ದಾರೆ 5th ಮೀಟಿಂಗಲ್ಲಿ ಅಂತ. 5th ಮೀಟಿಂಗ್ ಆಗಿದೆ ಅಂತ ನಮಗೆ ಗೊತ್ತು. ಬೀಮ್ಸ್ಟೆಕ್ ಸಮಿಟ್ಟು ಗೊತ್ತು. 7 ಇಟ್ಸ್ ಎ ವಿಷನ್ ಆಫ್ 7 ಮೆಂಬರ್ಸ್ ಆರ್ಗನೈಸೇಷನ್. 7 ಕಂಟ್ರೀಸ್ ಯಾವುದು ಅಂತ ನಾವಿಲ್ಲಿ ನೋಡಿದ್ದೀವಿ. ದೆನ್ ಅದಾದಮೇಲೆ India decision to lead the security pillar out of 7 designated pillar ಅಂತ ಹೇಳಿದ್ದಾರೆ. 7 designated pillars ಯಾವುದು? ಇದರಲ್ಲಿ ಇಂಡಿಯಾ ತೊಗೊಂಡಿರೋದು ಯಾವುದು? ಸೆಕ್ಯೂರಿಟಿ. ದೆನ್ ಇದರಲ್ಲಿ ಆ್ಯಕ್ಚುಲಿ ಬೀಮ್ಸ್ಟೆಕ್ ಇವರೇನೋ ಪ್ಲ್ಯಾನ್ ಮಾಡ್ಕೊಂಡ್ರು ಕೂಡ ಇತ್ತೀಚೆಗೆ ಬೀಮ್ಸ್ಟೆಕ್ಕಿಂದು ಕರೆಕ್ಟಾಗಿ ಮೀಟಿಂಗ್ ಆಗಲಿಲ್ಲ. ಯಾಕಂದರೆ ಅವರಲ್ಲಿ ಹೇಳಿದ್ದಾರೆ ರೋಹಿಂಗ್ಯಾ ಕ್ರೈಸಿಸ್ ಇದೆಯಲ್ಲ, ಈ ರೋಹಿಂಗ್ಯಾ ಕ್ರೈಸಿಸ್ಸು ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್ ಇವೆರಡಕ್ಕೂ ಒಂದು ಸ್ವಲ್ಪ ಇರ್ಸು ಮುರ್ಸು ಅಂದರೆ ಗ್ಯಾಪನ್ನು ತಂದಿತ್ತು. ಸೊ ಆ ಕಾರಣದಿಂದ ಈ ರೋಹಿಂಗ್ಯಾ ಇಶ್ಯೂಸನ್ನು ಇವ್ರು ಸಾಲ್ವ್ ಮಾಡ್ಕೊತಿರೋದ್ರಿಂದ ಈಗ ಫರ್ದರಲ್ಲಿ ಬೀಮ್ಸ್ಟೆಕ್ ಇನ್ನೂ ಒಂದು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದರಂಡರೂ ಕೂಡ ಎಷ್ಟೊಂದು ಪ್ರಪೋಸ್ ಮಾಡಿದ್ದಾರೆ. ಉದಾಹರಣೆಗೆ ಬೀಮ್ಸ್ಟೆಕ್ಕಿಂದೇ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಸಾರ್ಕ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಬೇಕು ಅಂತ ಇಂಡಿಯಾಗೆ ಭಾಳ ಆಸೆ ಇತ್ತು. ಬಟ್ ನಮ್ಮ ಪಾಕಿಸ್ತಾನ ಎಲ್ಲಿ ಬಿಡುತ್ತೆ. ಹಾಗಾಗಿ ಅದು ಆ ಕಡೆ ಹೋದ್ರೆ ಹೋಯ್ತು. ಈ ಕಡೆ ಬೀಮ್ಸ್ಟೆಕ್ಕಿಂದಾದರೂ ನಾವೇನು ಮಾಡೋಣ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡೋಣ ಅಂತಂದರು. ದೆನ್ ಇವೆಲ್ಲ ಬೇ ಆಫ್ ಬೆಂಗಾಲ್ ಸುತ್ತಲೂ ಇರೋದ್ರಿಂದ ಒಂದು ಕೋಸ್ಟಲ್ ಶಿಪ್ಪಿಂಗ್ ಎಕೋಸಿಸ್ಟಮ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸಿಷನ್ ಮಾಡಿದ್ದಾರೆ. ಇಂಟರ್ ಕನೆಕ್ಟೆಡ್ ಎಲೆಕ್ಟ್ರಿಸಿಟಿ ಗ್ರಿಡ್ ಮಾಡೋಣ ಅಂತಿದ್ದಾರೆ. ಇಂಟರ್ ಕನೆಕ್ಟೆಡ್ ಎಲೆಕ್ಟ್ರಿಸಿಟಿ ಗ್ರಿಡ್ ಯಾಕೆ? ಈ ಕಡೆ ಭೂತಾನಿಂದ ನಾವು ಅವಾಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ತೊಗೊಬೋದು, ಈ ಕಡೆ ಟೈಡಲ್ ಎನರ್ಜಿ ಅವೆಲ್ಲ ತೊಗೊಬೋದು ಓಷನ್ನಿಂದ. ಸೊ ಆ ಥರ ಇಂಟರ್ ಕನೆಕ್ಟೆಡ್ ಎಲೆಕ್ಟ್ರಿಸಿಟಿ ಗ್ರಿಡ್. ದೆನ್ ಮಾಸ್ಟರ್ ಪ್ಲಾನ್ ಫಾರ್ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ. ಈ ಥರ ತುಂಬ ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಈಗಾದ್ರೂ ರಿವ್ಯೂ ಮಾಡೋದಕ್ಕೆ ನೀವು ಪ್ಲಾನ್ ಮಾಡಿದ್ರಲ್ಲ ಬೇ
ಆಫ್ ಬೆಂಗಾಲ್ ಇನಿಷಿಯೇಟಿವ್ ಇಂದು ಇಟ್ಸ್ ಎ ವೆರಿ ಗುಡ್ ಮೂವ್ ಆ್ಯಂಡ್ ವೆರಿ ಗುಡ್ ಇನಿಷಿಯೇಟಿವ್. ಸೊ ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ದ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ಸ್. ಹಾಗಾದರೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೀವು ಬಿಟ್ಟಿದ್ದೀರಲ್ಲ ಅಂತ ನೀವು ಹೇಳೋದಾದರೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾವುದೋ ಆರ್ಟಿಕಲನ್ನು ಬಿಟ್ಟಿದ್ದೀವಿ ಅಂತ ಅನ್ಕೊಂಬೇಡಿ. ನಾವು ಯಾವ ಆರ್ಟಿಕಲ್ನೂ ಬಿಡೋದಿಲ್ಲ. ಈ ಕೆಲವು ಆರ್ಟಿಕಲ್ಗಳನ್ನು ನಾವು ಸೇವ್ ಮಾಡಿ ಇಟ್ಕೊಂಡಿರ್ತೀವಿ, ಸೊ ದಟ್ ಅದನ್ನು ನೆಕ್ಸ್ಟ್ ದಿನಗಳಲ್ಲಿ ಅದನ್ನು ಇನ್ನೊಂದೆರಡು ಆರ್ಟಿಕಲ್ ಜೊತೆ ಬಂದಾಗ ಆ ಒಂದು 2-3 ನಾವು ಇಕ್ಕಟ್ಟ ಮಾಡಿಕೊಂಡು ಒಂದೇ ಸತಿ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಥ್ಯಾಂಕ್ ಯು. ಜೈ ಹಿಂದ್.